रागा कमाच या सा पद्मासनस्था विपुलकटितटे पद्मपत्रायताक्षे गम्भीरावर्तनाभिः स्तनभरणमिता शुभ्रवस्त्रोत्तरीया लक्ष्मी दिव्यैः गजेन्द्रैः मणिगणखचितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्य युक्ता. ಶ್ರೀ ಗುರುಭ್ಯೋ ನಮಃ. ಇತ್ತರದ ಸುರರ ಸುತ್ತ ನೋಡುತ್ತ ಲಕ್ಷ್ಮಿ 68ನೆಯ ಪದ್ಯದ ಭಾವಾನುವಾದವನ್ನು ಮುಂದುವರಿಸೋಣ. ಇತ್ತೆರದ ಸುರರ ಅಂತ ಸ್ಪಷ್ಟವಾಗಿ ಸುರರ ಅನ್ನುವ ಶಬ್ದವನ್ನು ಲಕ್ಷ್ಮಿ ಹಾಕಿದ್ದಾಳೆ. ಆ ಸುರರು ಅಂದರೆ ಏನು ಅನ್ನುವುದನ್ನೇ ವಿವರಣೆ ಕೊಟ್ಟು ಸುರರು ಅಂದರೆ ಅಸ್ವತಂತ್ರರು, ಸುರರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಾಮಾನು ಸರಂಜಾಮುಗಳನ್ನು ತಾಯಿ ಕೊಡಬೇಕು. ಆ ತಾಯಿ ಕೊಟ್ಟಿರ್ತಕ್ಕಂತಹ ಎಲ್ಲ ಐಶ್ವರ್ಯಗಳನ್ನು ಈ ದೇವತೆಗಳು ತಮ್ಮನ್ನು ಆರಾಧಿಸುವಂಥ ಭಗವದ್ಭಕ್ತರಿಗೆ ಅದನ್ನು ಯಜ್ಞ ಯಾಗಾದಿಗಳ ಮೂಲಕ ಅರ್ಪಿಸ್ತಾರಾದ್ರಿಂದ ಇಂಥ ದೇವತೆಗಳನ್ನು ವರಿಸಿ ನನಗೆ ಏನು ಸುಖ, ನಿಮ್ಮನ್ನು ವರೆಸಿ ನಾನು ನಿಮ್ಮನ್ನು ಲಗ್ನ ಆದರೆ ನಿಮ್ಮನ್ನೇ ನಾನು ಸಾಕಬೇಕಾಗತ್ತೆ ಅಂದರೆ ಏನರ್ಥ ಗೊತ್ತಾ? ನನ್ನ ತಾಯಿಯ ಮನೆಯಲ್ಲೇ ನೀವು ಬಂದು ಕೂಡುವಂಥ ಮಂದಿ ಅಂತ ಅರ್ಥ. ಅಂದರೆ ಮದುವೆ ಮಾಡ್ಕೊಂಡ್ಮೇಲೆ ಕೆಲವರು ಮನೆಯಾಳಿಯಾಗಿ ಬಂದು ಕೂತ್ಕೊಳ್ತಾರೆ ನೋಡ್ರಿ, ಮನೇಲಿ ತಿನ್ಕೋತಾ ಉಣ್ಕೋತಾ. ಬಹಳ ಜನ ಇದ್ದಾರಂಥವ್ರು. ಮೊದಲು ಕೆಲಸ ಇದೆ ಅಂತ ತೋರಿಸ್ಕೋತಾರೆ. ಒಳ್ಳೆಯ ರೂಪ, ಒಳ್ಳೆಯ ಯೌವನ, ಕನ್ಯಾ ವರಯತೆ ರೂಪಂ ಮಾತಾವಿತ್ತಂ ಪಿತಾಶ್ರಿತಂ ಬಾಂಧವಾಹ ಕುಲಮಿಚ್ಛಂತಿ ಮೃಷ್ಟಾನ್ನಂ ಇತರೇ ಜನ ಅಂತ ಹೇಳಿಲ್ವಾ? ಕನ್ಯೆ ಮೊದಲು ಬೀಳೋದೇನು ರೂಪನ. ತಾಯಿ ಏನು ಮಾಡ್ತಾಳೆ? ಅವನ ಹತ್ರ ಎಷ್ಟು ಹಣ ಇದೆ ಅಂತ ನೋಡ್ತಾಳೆ. ಇಲ್ಲದೆ ಇದೆ ಈ ಸಮಸ್ಯೆ ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿದ್ದಾರಂತೆ, ಮದುವೆ ಮಾಡಿಕೊಂಡು ಆಮೇಲೆ ಕೆಲಸ ಬೊಗಸ ಏನೂ ಇರಲ್ಲ, ಸೀದಾ ಅತ್ತೆ ಮನೆಗೆ ಬಂದು ಕೂಡ್ತಾರೆ. ಒಂದೋ ಎರಡೋ ಮೂರೋ ಮಕ್ಕಳನ್ನ ಮಾಡ್ತಾರೆ. ಮಾಡಿದ್ಮೇಲೆ ಆ ಮಕ್ಕಳನ್ನ ನೋಡ್ಕೊತಾ ಮನೇಲಿ ಕೂತ್ಕೊಳ್ಳೋದು, ಅಥವಾ ಇನ್ನೇನೋ ಕೆಲಸ ಮಾಡ್ಕೋತಾ ಕೂತ್ಕೋತಾರೆ. ಹೀಗೆ ನಿಮ್ಮನ್ನು ನಾನು ವರಿಸಿ ಲಗ್ನ ಮಾಡಿಕೊಂಡ್ರೆ ನಿಮ್ಮನ್ನು ನಾನು ಸಾಕೋದಲ್ಲದೆ ನಿಮ್ಮನ್ನು ನಮ್ಮ ತಾಯಿ ಮನೆಗೆ ಕರ್ಕೊಂಡೋಗಿ ಇಟ್ಕೊಳ್ಳೋ ಪರಿಸ್ಥಿತಿ ನಂಗೆ ಬರ್ಬೋದು. ಇತ್ತರದ ಸುರರ ಎರಡೂ ಕಡೆಯಲ್ಲಿ ಕುಳಿತಿರ್ತಕ್ಕಂತಹ ಸುರರನ್ನು ನೋಡಿ ಹೇಳ್ತಾಳೆ ಲಕ್ಷ್ಮಿ, ನನ್ನ ಭಗವಂತ ಎಂಥವ ಗೊತ್ತಾ? ಅವನು ಹಾಗಲ್ಲ. ಆ ದೃಷ್ಟಿ ಒಳಗೆ ನಾನು ಏನು ಹೇಳ್ತಾ ಇದ್ದೇನೆ? ಇತ್ತರದ ಸುರರ ಎಂಬ ನುಡಿಯನ್ನು ಹೇಳ್ತಾ ಇದ್ದೇನೆ ಅಂತಾಳೆ ಲಕ್ಷ್ಮಿ. ಇನ್ನೂ ಪುನಃ ಹೇಳ್ತಾಳೆ, ಇತ್ತರದ ಸುರರ ಸುತ್ತ ನೋಡುತ್ತ ಲಕ್ಷ್ಮಿ. ನೀವು ಲೋಕಕ್ಕೆ ಎಲ್ಲ ಎಂಥದ್ದನ್ನೆಲ್ಲ ಕೊಡ್ತೀರಿ, ಏನೆಲ್ಲ ಕೊಡ್ತೀರಿ ಅಲ್ವಾ? ಹೌದು. ಇಂಥ ಅನುಗ್ರಹ ಮಾಡುವಂಥ ಸ್ಥಾನಮಾನ ನಿಮಗಿದೆಯಲ್ವಾ? ಹೌದು. ಅದು ಯಾರಿಂದ ಬಂದದ್ದು? ಮತ್ತೆ ಆ ಸುರ ಶಬ್ದವನ್ನು ಮತ್ತೆ ಬಿಡಿಸ್ತಾಳೆ ನೋಡಿ ಬೇರೆ ಥರದಲ್ಲಿ. ಸುಷ್ಟು ರಾಮಿ ಇತಿ ಸುರಾಹ. ಸುರ ಎನ್ನುವ ಶಬ್ದವನ್ನೇ ಅನೇಕ ರೀತಿ ಹೇಳಿದ್ಲು. ಹಿಂದಿನ ದಿವಸ ಬೇರೆ ಥರ ಹೇಳಿದ್ದೆ. ಇಡೀ ಲೋಕಕ್ಕೆ ಅನುಗ್ರಹ ಮಾಡುವ ಶಕ್ತಿ ನಿಮಗಿದೆಯಲ್ಲ, ಲೋಕದಲ್ಲಿ ಇರ್ತಕ್ಕಂತಹ ಅನೇಕ ಭಕ್ತ ಜನರು ಬೇಡಿದ್ದನ್ನು ಕೊಡುವಂಥ ಸಾಮರ್ಥ್ಯ ನಿಮಗಿದೆಯಲ್ಲ, ಈ ಸಾಮರ್ಥ್ಯ, ಈ ಅನುಗ್ರಹ ನಿಮಗೆ ಕೊಡುವಂಥ ತಾಕತ್ತು ಬರಲಿಕ್ಕೆ ಒಂದು ಪೋಸ್ಟ್ ಬೇಕಲ್ಲ, ಅಥವಾ ಸ್ಥಾನಮಾನ ಬೇಕಲ್ಲ. ಅದಕ್ಕೇನು ಹೆಸರು ಗೊತ್ತಾ? ಅದು ಯಾರಿಂದ ಬಂತು? ಸುಷ್ಟು ರಾಮಿ ಇತಿ ಸುರಾಹ.
ಸುಷ್ಟ ರಿಯತೆ ಇತಿ ಸುರಾಹ. ನನ್ನಿಂದ ಚೆನ್ನಾಗಿ ಪಡ್ಕೊಂಡವರು ಅಂತ ಅರ್ಥ ಇದಕ್ಕೆ ನೋಡಿ. ಸುಷ್ಟು ರಾಮಿ ಸುಷ್ಟು ರಿಯತೆ ಇತಿ ಸುರಾಹ, ನನ್ನಿಂದಲೇ ಚೆನ್ನಾಗಿ ಪಡ್ಕೊಂಡವರು, ಅದರಿಂದ ನೀವು ಸುರರು. ಏನು ಪಡ್ಕೊಂಡವರು? ಅಹಂ ನಾನು, ಯಂಕಾಮಗೆ ಮನಸ್ಸು ಮಾಡಿದ್ರೆ, ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಹಂ ಸೂವೆ ಪಿತರಮಸ್ಯ ಮೂರ್ಧನ್ ಮಮ ಯೋನಿರಪ್ಸ್ವ ಅಂತಸ್ಸ ಮುದ್ರೇ ತತೋಪಿ ತಿಷ್ಠೆ ಭುವನಾನಿ ಪಶ್ಯನ್ ಅಂತ ಹೇಳ್ತಾಳೆ. ಅಂಬ್ರಣಿ ಸೂಕ್ತದ ವಿವರಣೆ ಬರ್ತಾ ಇದೆ ಇಲ್ಲಿ. ಶ್ರೀ ಮಹಾಲಕ್ಷ್ಮಿ ತಾನು ಅಂಬ್ರಣಿಯಾಗಿ ದೇವತೆಗಳಿಗೆ ಏನೇನು ಕಾಶನ್ ಕೊಟ್ಟಿದ್ದಾಳೆ ಅದು ಇಲ್ಲಿ ಬರ್ತಾ ಇದೆ. ಇದು ಲಕ್ಷ್ಮಿಯದ್ದೇ ಮಾತು. ಅಲ್ಲಿ ಏನು ಗೊತ್ತಾ, ಋಷಿ, ಇವ ಋಷಿಯಾದದ್ದು, ನೀನು ಋಷಿ ಅಲ್ವಾ? ಯಾರು ಋಷಿ ಆಗಿದ್ದು? ಹೇಗೆ? ನನ್ನಿಂದ ಆಗಿದೆ. ಇವ ಋಷಿಯಾದದ್ದು ನನ್ನಿಂದ. ಯಃಕಚಿತ್, ಒಬ್ಬ ಕೆಳಮಟ್ಟದ ಋಷಿ ಬಿಟ್ಟು ಬಿಡೋಣ. ಚತುರ್ಮುಖ ಬ್ರಹ್ಮ, ಬ್ರಹ್ಮ ಪದವಿಗೆ ಕೂತಿದ್ದು ಯಾರಿಂದ? ಅದನ್ನು ಆಲೋಚನೆ ಮಾಡಿ. ಅದು ನನ್ನಿಂದ. ನನಗೆ ಇಚ್ಛೆ ಬಂತು, ಆ ಸೂಕ್ತವನ್ನು ವಿವರಣೆ ಮಾಡ್ತಾ ಇದ್ದೇನೆ. ನನಗೆ ಇಚ್ಛೆ ಬಂತು, ಒಬ್ಬ ವಾಯುವನ್ನು ನೋಡಿದೆ, ಅವನನ್ನು ಚತುರ್ಮುಖ ಬ್ರಹ್ಮನನ್ನಾಗಿ ಮಾಡಿದೆ ಅಂತ ಹೇಳ್ತಾಳೆ. ಯಾಕೆಂದರೆ ಚತುರ್ಮುಖ ಬ್ರಹ್ಮ ಪದವಿಗೆ ಬರಬೇಕಾದ್ರೆ ಮೊದಲು ಅವರು ವಾಯುಪಟ್ಟಕ್ಕೆ ಕೂತಿರಬೇಕಾಗತ್ತೆ. ಯಾವುದೋ ಒಬ್ಬ ವಾಯುವನ್ನು ನೋಡಿದ ತಕ್ಷಣ ಅವಳ ಕರುಣಾ ಕಟಾಕ್ಷ ಅವನ ಮೇಲೆ ಬಿತ್ತು. ನೆಕ್ಸ್ಟ್ ಅವನು ಚತುರ್ಮುಖ ಬ್ರಹ್ಮನ. ದೇವಿಯ ಅನುಗ್ರಹವಿಲ್ಲದೆ, ಮಹಾಲಕ್ಷ್ಮಿಯ ಅನುಗ್ರಹವಿಲ್ಲದೆ ಈ ಜಗತ್ತಲ್ಲಿ ಏನು ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಅಂತ ಇದರ್ಥ. ನನಗೆ ಸಂಕಲ್ಪ ಬಂದಿದ್ದಕ್ಕೆ ನಾನು ಚತುರ್ಮುಖನನ್ನಾಗಿ ಮಾಡಿದ್ದು. ನನಗೆ ಸಂಕಲ್ಪ ಬಂದಿಲ್ಲ ಅಂತ ಇಟ್ಕೋ, ನಾನು ಮಾಡೋದೇ ಇಲ್ಲ. ಹಾಗಾದ್ರೆ ಯಂಕಾಮಗೇತ್ ತಂತಂ ಉಗ್ರಂ ಕೃಣೋಮಿ. ನಾನು ಮನಸ್ಸು ಮಾಡಿದ್ರೆ ಉಗ್ರನನ್ನ ಮಾಡುತ್ತೇನೆ ಅಂತ ಅರ್ಥ. ಉಗ್ರ ಅಂದ್ರೇನು? ರುದ್ರದೇವರ ಹೆಸರು. ಅಮರಕೋಶದಲ್ಲಿ ಬರುತ್ತೆ ನೋಡಿ, ಉಗ್ರಂ ಕಪರ್ದೆ ಶ್ರೀಕಂಠ ಶಿತಿಕಂಠ ಕಪಾಲಭೃತ. ಅಮರಕೋಶಕಾರರೇ ಒಪ್ಪಿಕೊಂಡಿದ್ದಾರೆ. ಏನು? ಶೈವರೆಲ್ಲ ಒಪ್ಪಿಕೊಂಡಿದ್ದಾರೆ. ಏನು? ಉಗ್ರ ಅಂದ್ರೆ ರುದ್ರದೇವರು. ಆ ರುದ್ರನಿಗೆ ಹೇಳ್ತಾಳೆ ಲಕ್ಷ್ಮಿ, ನಾನು ಮನಸ್ಸು ಮಾಡಿದ್ದಕ್ಕೆ ಇಂದು ನೀನು ಉಗ್ರ ಅನ್ನಿಸ್ಕೊಂಡು ಕೈಲಾಸಪತಿಯಾಗಿ ಕುಳಿತಿರೋದು ಕಣಪ್ಪ. ಹಾಗಾದ್ರೆ ರುದ್ರನ ತಾಯಿ ನಾನು ಅಂತ ಲಕ್ಷ್ಮಿ ಹೇಳ್ತಾಳೆ. ಹಾಗಾಗಿ ಇವರೆಲ್ಲ ಸುರರು, ಇವರೆಲ್ಲ ದೇವತೆಗಳು. ನಾನು ಕೊಟ್ಟದ್ದನ್ನ ಇತರ ಜನಕ್ಕೆ ಕೊಡ್ತಾರೆ, ಅಥವಾ ನನ್ನಿಂದಾಗಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಇವರು ಪಡ್ಕೊಂಡಿದ್ದಾರೆ. ಇಂಥ ಸುರರಿಗೆ ನಾನು ಚಿತ್ತವನ್ನು ಕೊಡ್ತೇನ? ನನ್ನ ಮನಸ್ಸನ್ನು ಕೊಡ್ತೇನ? ಮನಸ್ಸನ್ನು ಕೊಡುವುದು ಅಂದ್ರೂ ಒಂದೇ, ದೈಹಿಕವಾಗಿ ಹೋಗಿ ಅವನ ಜೊತೆ ಮಲ್ಕೊಳ್ಳೋದು ಅಂತಂದ್ರೂ ಒಂದೇ ಅರ್ಥ. ಮನಸ್ಸೊಂದು ದೇಹ ಒಂದು ಅಂತಿರಲ್ಲ. ಕೆಲವರು ಹೇಳ್ತಿರ್ತಾರೆ, ನಾನು ನನ್ನ ಮನಸ್ಸನ್ನು ಕೊಟ್ಟಿಲ್ಲ, ನನ್ನ ದೇಹ ಕೊಟ್ಟೆ ಅಷ್ಟೆ. ನಾನು ನನ್ನ ಮನಸ್ಸಿಂದ ನಿನ್ನ ಮದುವೆ ಮಾಡ್ಕೊಂಡಿಲ್ಲ. ಇದೇನ್ರಿ ಅರ್ಥ? ಮನಸ್ಸು ಒಂದು ಕಡೆ, ದೇಹ ಒಂದು ಕಡೆ ಇರುತ್ತೆ. ದೇಹದ ಒಳಗೆ ತಾನೇ ಮನಸ್ಸಿರುತ್ತೆ. ಹುಚ್ಚುತನ ಇದೆ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಂತ ವಿಜಯದಾಸರು ಹೇಳ್ತಾರೆ. ಮನಸ್ಸು ಕೊಟ್ಟ ಮೇಲೇನೇ ದೇಹ ಕೊಡೋಕೆ ಸಾಧ್ಯ. ಈಗ ದೇಹ ಕೊಟ್ಟು ಮನಸ್ಸಿಲ್ಲ ಅಂದ್ರೆ ಅರ್ಥ ಮನಸ್ಸಿನ ಸಹಿತವಾಗಿ ದೇಹವನ್ನು ಕೊಟ್ಟು, ಈಗ ದೇಹನೂ ಕೊಡೋಕ್ಕಿಷ್ಟ ಇಲ್ಲ, ಮನಸ್ಸು ಕೊಡೋಕ್ಕಿಷ್ಟ ಇಲ್ಲ, ಆ ಪರಿಸ್ಥಿತಿಯಲ್ಲಿ ನೀನಿದೀಯ ಅಂತ ಒಪ್ಕೋ. ಹಾಗೆ ಲಕ್ಷ್ಮಿ ಹೇಳಿದ್ಲು, ಮನಸ್ಸು ಕೊಡೋದು ಅಂದ್ರೂ ಒಂದೇ, ದೇಹ ಹೋಗೋದು ಅಂದ್ರೆ ಒಂದೇ ಅರ್ಥ. ಅಸ್ವತಂತ್ರರಾಗಿರ್ತಕ್ಕಂಥ ಸುರರಿಗೆ ನನ್ನನ್ನು ಕೊಟ್ಟೇನಾ? ನಾನು ಕೊಡ್ತೇನಾ? ಇತ್ತರದ ಸುರರ ಚಿತ್ತ ನೋಡುತ್ತ ಲಕ್ಷ್ಮಿ
ಆ ಶಬ್ದ ಮುಂದೆ ಹೋಗೋದೇ ಇಲ್ಲ. ಅಲ್ಲಿ ಇತ್ತರದ ಸುರರ ಅಂತ ಲಕ್ಷ್ಮಿ ಪ್ರಯೋಗ ಮಾಡಿಬಿಟ್ಟಿದ್ದಾಳೆ. ಯಾಕೆ ಗೊತ್ತಾ? ಹೋಗ್ಲಿ ಎಲ್ಲ ಬಿಡಿ, ಇವ್ರು ಯಾರು, ಇವ್ರ ಹೆಸರೇನು, ಯಾರು ದೇವತೆಗಳ ಹೆಸರೇನು? ಪುರುಷ ಅಂತ ಹೆಸರು. ಏನವರ ಹೆಸರು? ಪುರುಷ ಅಂತ ಹೆಸರು. ಸಮಸ್ತ ಜೀವರಾಶಿಗಳಿಗೂ ಕೂಡ ಪುರುಷ ಅಂತ ಹೆಸರು. ನಾನು ಯಾರು? ನಾನು ಗಂಡು ಬೀರಿ ಅಂತ ಹೇಳ್ತಾಳೆ. ತುಂಬ ಅದ್ಭುತವಾಗಿದೆ ಈ ಮಾತು. ಅವರು ಪುರುಷರು, ನಾನು ಗಂಡು ಬೀರಿ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂಥ ಹೆಣ್ಣು ಯಾರೂ ಇಲ್ಲ. ನಾ ನಡೆವ ದಾರಿ, ನಾ ನುಡಿವ ತೋರಿ, ನೋಡಿ ನಾ ನುಡಿಯ ತೋರಿ. ಏನು ನುಡಿ? ಅಂಬರಣಿ ಸೂಕ್ತದ ನುಡಿಯನ್ನು ತೋರಿದ್ದಾಳೆ ಲಕ್ಷ್ಮಿ. ಇವರೆಲ್ಲ ಯಾರೋ ದೇವತೆಗಳು, ಪುರುಷರು. ಸಮಸ್ತ ಜೀವರಾಶಿಗಳು ಪುರುಷರು ಅನ್ಸ್ಕೋಬೇಕಾದ್ರೆ ಅವರ ಒಳಗೆ ದೇವತೆ ಇರಬೇಕು. ಆದ್ರಿಂದ ಇವರು ಪುರುಷರು. ನಾನು ಯಾರು? ಕಂಡ್ಬೀರಿ. ಮಂತ್ರವೇದ ಓಂ ಉತ್ತಿಷ್ಠ ಪುರುಷಿ ಕಿಂ ಸ್ವಪಿಷಿ ಭಯಂ ಮೇ ಸಮಪಸ್ಥಿತಂ ಯದಿ ಶಕ್ಯಂ ಅಶಕ್ಯಂ ವಾ ತನ್ಮೇ ಭಗವತಿ ಶಮಯ ಶಮಯ ಸ್ವಾಹ. ಉತ್ತಿಷ್ಠ ಪುರುಷಿ ಅಂತ ಮಂತ್ರ ಇದೆಯಲ್ಲ, ನಿಜವಾಗಿ ಸ್ತ್ರೀವಾಚಕ ಮಂತ್ರಗಳಿಗೆ ಪುರುಷಿ ಅಂತ ಹಾಕಬಾರ್ದು. ವ್ಯಾಕರಣದಿಂದ ದೋಷ ಇದೆ ಅಲ್ಲಿ. ಪುರುಷ ಅಂದರೆ ಪುರುಷನೇ, ಪುರುಷಿ ಅಂತ ಹೇಳಲ್ಲ. ಪುರುಷ ಬೇರೆ, ಸ್ತ್ರೀ ಬೇರೆ. ಆದರೆ ತಾಯಿ ಭಗವತಿಗೆ ಹೇಳಬೇಕಾದಾಗ ಪುರುಷಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಅವಳು ಹೇಳ್ತಾಳೆ ಲಕ್ಷ್ಮೀದೇವಿ, ನನ್ನನ್ನಂದ್ರೆ ಅಪ್ಪಾಜಿನಲ್ಲ, ಲಕ್ಷ್ಮೀದೇವಿನ, ನನ್ನನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಏನಂತ ಹೇಳಿದಾನೆ ಗೊತ್ತಾ? ನಿಮಗೆ ತಿಳಿದಿದೆಯಾ? ಅವ್ಯಕ್ತಾ ಹಿ ಗತಿರ್ದುಃಖ ಕೂಟಸ್ಥ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ವ್ಯಯ ಈಶ್ವರಃ. ಇದೆ ನೋಡಿ ಭಗವದ್ಗೀತೆಯಲ್ಲಿ. ಭಾಳ ಕನ್ಫ್ಯೂಷನ್ ಆಗಬೇಡಿ. ಇವರೆಲ್ಲರೂ ಪುರುಷರು. ಯಾಕೆ ಪುರುಷರು ಅನ್ಸ್ಕೊಂಡಿದ್ದಾರೆ ಅಂದರೆ ದೇವತೆಗಳು ಇವರಲ್ಲಿರೋದ್ರಿಂದ ದೇವತೆಗಳಿಗೆ ಪುರುಷ ಅಂತ ಹೆಸರು. ದೇವತೆಗಳ ಒಳಗೆ ಭಗವಂತ ಉತ್ತಮ ಪುರುಷನಿರೋದ್ರಿಂದ ಅವನು ಪರಮ ಪುರುಷ ಅಂತ ಅವನ ಹೆಸರು. ಇವರು ಬರೀ ಪುರುಷರು, ಅವನು ಪರಮ ಪುರುಷ. ನಾನು ಪುರುಷಿ, ಗಂಡು ಬೀರಿ. ಯಾಕೆ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನನ್ನನ್ನು ಏನಂತ ಕರೆದಿದ್ದಾನೆ ಗೊತ್ತಾ? ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಎನ್ನುವ ಶಬ್ದದಲ್ಲಿ ಕೂಟಸ್ಥ ಅಕ್ಷರ ಉಚ್ಯತೆ ಅಂತ ನನ್ನನ್ನು ಹೇಳಿದ್ದಾನೆ. ನನ್ನ ಏನಂತ ಕರೆದ ಶ್ರೀಕೃಷ್ಣ? ಅಕ್ಷರ ಅಂತ ನನ್ನ ಕರೆದಿದ್ದಾನೆ. ಲಕ್ಷ್ಮಿ ಹೇಳ್ತಾಳೆ ನೋಡಿ, ಬ್ರಹ್ಮನಿಂದ, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಕೆಳಗೆ ಬರುವಂತಹ 28 ಲಕ್ಷಣಗಳು ದೇವತೆ ರುದ್ರದೇವರು, ಅವರ ಕೆಳಗೆ ಬರ್ತಕ್ಕಂಥ 24 ಸಲ್ಲಕ್ಷಣದ ಕಾಮದೇವರು, ಮುಂದೆ 16 ಸಲ್ಲಕ್ಷಣಗಳ ದೇವತೆಗಳು, ಮುಂದೆ ಇರ್ತಕ್ಕಂಥ ಅವಲಕ್ಷಣದ ಮನುಷ್ಯರು, ಅದಕ್ಕಿಂತ ಕೆಳಗಿರ್ತಕ್ಕಂಥ ಅವಲಕ್ಷಣದಲ್ಲಿ ಅವಲಕ್ಷಣವಿರ್ತಕ್ಕಂಥ ದೈತ್ಯರು, ಎಲ್ಲರೂ ಕೂಡ ಕ್ಷರ ಪುರುಷರು ಅಂತ ಅವರ ಹೆಸರು. ಎಂಥ ಪುರುಷರು? ಕ್ಷರ ಪುರುಷರು. ಏನು ಕ್ಷರ ಪುರುಷರು ಅಂದರೆ? ಶರೀರ ಕ್ಷರಣಾತ್ ಇತಿ ಕ್ಷರಾಹ. ಶರೀರ ಕ್ಷರಣಾತ್, ಶರಣಾತ್ ಅಲ್ಲ, ಕ್ಷರಣಾತ್ ಇತಿ ಕ್ಷರಾಹ. ಹಾಗಂದ್ರೆ ಏನು? ಪ್ರಳಯ ಕಾಲ ಬಂತು ಅಂತ ಇಟ್ಕೊಳ್ಳಿ. ಬಂದಾಗ ಇವರು ಯಾರಿಗೂ ದೇಹವೇ ಇರಲ್ಲ. ಯಾರಿಗೆ? ದೈತ್ಯರು, ಅವಲಕ್ಷಣದ ಮನುಷ್ಯರು, ಲಕ್ಷಣವಂತವಾದ ದೇವತೆಗಳು, ಚತುರ್ಮುಖ ಬ್ರಹ್ಮದೇವನ ತನಕ ತಗೊಳ್ಳಿ, ಯಾರಿಗೂ ದೇಹವೇ ಇರೋಲ್ಲ. ಎಲ್ಲರೂ ಸತ್ತು ಹೋಗುತ್ತಾರೆ. ನಾನು ಹಾಗಲ್ಲ. ಎಂಥ ಪ್ರಳಯ ಬಂದರೂ ನನ್ನ ದೇಹಕ್ಕೆ ನಾಶವೇ ಇಲ್ಲ. ಆದ್ದರಿಂದ ನನ್ನ ಹೆಸರು ಏನು ಗೊತ್ತಾ? ಅಕ್ಷರ. ಅಕ್ಷರ ಅಂತ ಗೊತ್ತಾಯ್ತಲ್ಲ, ABCD EFGH I ಅದು ಅಲ್ಲ. ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಿಲ್ಲದವರು. ಕ್ಷರ ಯಾರು? ಶರೀರಾತ್ ಕ್ಷರಣಾತ್ ಇದು ಕ್ಷರಾಹ.
ಅಂದರೆ ನಾಶ ಹೊಂದುವಂಥ ಶರೀರವನ್ನು ಇಟ್ಕೊಂಡವರೆಲ್ಲ ಕ್ಷರ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರಿಂದ ಹಿಡ್ಕೊಂಡು ಅಮೀಬಾ ತನಕ ಎಲ್ಲ ದೇಹಕ್ಕೂ ನಾಶ ಇದೆ. ಪ್ರಳಯ ಕಾಲದಲ್ಲಿ ಎಲ್ಲರೂ ಸತ್ತೋಗ್ತಾರೆ, ದೇಹ ಬಿಟ್ಟು ಬಿಡ್ತಾರೆ. ನಿಮ್ಮ ಹಾಗಲ್ಲ, ಚಟ್ಟದ ಮೇಲೆ ಹೋಗಲ್ಲ, ಚುಟ್ಟದ ಮೇಲೆ ಹೋಗ್ತಾರೆ. ಆಯ್ತಾ? ಏನು ಚುಟ್ಟದ ಮೇಲೆ ಹೋಗೋದು? ಚಟ್ಟದ ಮೇಲೆ ಅಲ್ಲ. ಚುಟ್ಟ ಅಂದ್ರೇನು? ಉಫ್ ಅಂತ ಊದ್ದಂಗೆ, ಉಫ್ ಅಂತ ಊದ್ದಂಗೆ ಹೋಗ್ಬಿಡ್ತಾರೆ ಅವರು. ನಿಮ್ಮಂಗೆ ನೆಗದು ಬಿದ್ದು ತೂತು ಮಡಿಕೆಲೆಲ್ಲ ಹೊಗೆ ತುಂಬಿಸ್ಕೊಂಡು ಇಂದ್ರಾರಣ ಗೋವಿಂದ ಹಾ ರಾಮ್ ನಾಮ್ ಸತ್ಯ ಹೇ ಅಂತ ಹಂಗೆ ಹೋಗಲ್ಲ ಅವರು. ಸತ್ಯವೇ ರಾಮನಾಮ. ಅಕ್ಷರ ನಾನು. ಯಾಕೆ? ನನ್ನ ದೇಹಕ್ಕೆ ಅಕ್ಷರವೇ ಇಲ್ಲ. ನಾನು ಹೆಣ್ಣಾದ್ರಿಂದ ನನ್ನನ್ನು ಕೃಷ್ಣ ಏನಂತ ಕರಿಬೇಕಾಗಿತ್ತು ಗೊತ್ತಾ? ಅವನು ನಿಜವಾಗಿ ಕರಿಬೇಕಾಗಿದ್ರೆ ಹೇಗೆ ಕರಿಬೇಕಾಗಿತ್ತು ಗೊತ್ತಾ? ಅಕ್ಷರ ಅಂತ ಕರಿಬೇಕಾಗಿತ್ತು. ಏನು ಕರಿಬೇಕಾಗಿತ್ತು? ಅಕ್ಷರಃ ಅಂತ ಕರೆದಿದ್ದಾನೆ, ಅಕ್ಷರ ಅಂತ ಕರಿಬೇಕಾಗಿತ್ತು. ರಾಕ್ ರಾಕ್ ಇಳೆ ರಾ. ಕೆಲವು ರಾಕ್ ದೀರ್ಘ ರಾ ಅಂತಾರೆ. ರಾಕ್ ದೀರ್ಘ ಅಲ್ಲ, ರಾಕ್ ಇಳೆ ರಾ. ಅಕ್ಷರ ಅಂತ ಕರಿಬೇಕಾಗಿತ್ತು. ಯಾಕೆ ಹೇಳು? ನಾನು ಹೆಣ್ಣಲ್ವಾ? ಹೆಂಗಸನ್ನು ಏನಂತ ಕರೀತಾರೆ? ನಾವು ಹೆಣ್ಮಕ್ಳಿಗೆ ಏನಂತ ಕರಿತೇವೆ? ಹೆಸರು ಹಾಕುವಾಗ ಏನಂತ ಹೇಳ್ತೇವೆ? ಪೂರ್ಣಿಮಾ ಅಂತ ಹೇಳ್ತೀವಿ ಅಲ್ವಾ? ಪೂರ್ಣಿಮಾ ಅಲ್ಲ, ಪೂರ್ಣಿಮಾ. ಚಂದ್ರಿಕಾ, ಚಂದ್ರಿಕಾ ಅಲ್ಲ, ಚಂದ್ರಿಕಾ. ಪೂರ್ಣಿಮಾ. ಸ್ವರ್ಣ ಅಲ್ಲ, ಸ್ವರ್ಣ. ಹೀಗೆ ಅಂತ. ಮತ್ತೆ ಭಗವತಿ ಅಂತೀವಲ್ಲ, ಈ ಅಂತೀರ ಇಲ್ವಾ? ಶಕುಂತಲ, ಶಕುಂತಲಾ ಅಂತೀರ ಅಲ್ವಾ? ಉಮಾ ಅಂತ, ಉಮಾ ಅಲ್ಲ, ಉಮಾ. ಕಾತ್ಯಾಯಿನಿ, ಕಾತ್ಯಾಯಿನಿ. ಕಮಲಾ, ಪದ್ಮಾ. ಹೀಗೆ ಬೇರೆ ಬೇರೆ. ಪೇಪಿ ಅಲ್ಲ, ಪೇಪಿ. ಕೇಳಿಸ್ತಿದೆಯೇನೆ? ಪೇಪಿ ಅಂತ ಹೀಗೆ ಕರೆಯೋದು. ಅನುರಾಧ ಅಲ್ಲ, ಅನುರಾಧ. ಏನು ಅಪ ಅಂತಿರಲ್ಲ. ಮತ್ತೆ ಅಪ ಅಂತೀವಲ್ಲ, ನಿಮ್ಮನ್ನ ಅಪ್ಪ ಅನ್ಬೇಕು, ಅಪ್ಪ ಅನ್ನಬಾರ್ದು. ಅಮ್ಮ ಅನ್ಬೇಕು, ಅಮ್ಮ ಅನ್ಬಾರ್ದು. ಅಮ್ಮ. ಅಂಬಾ ಅನ್ಕೊಳ್ಳಿ, ಅಂಬಾ. ಅದು ಗೊತ್ತಿದೆ ವ್ಯಾಕರಣ, ನಿಮಗೆ ಗೊತ್ತಿಲ್ಲ. ಅಮ್ಮ ಅನ್ಬೇಕು, ಅಮ್ಮ ಅನ್ಬಾರ್ದು. ಅಪ್ಪ ಅನ್ಬಾರ್ದು, ಅಪ್ಪ ಅನ್ಬೇಕು. ಅಪ್ಪ ಅಂದರೆ ಹೆಣ್ಣು, ಅಪ್ಪ ಅಂದರೆ ಗಂಡಸು. ಹೀಗೆ ಸುಧಾ, ಶಕುಂತಲ, ರುಕ್ಮಿಣಿ, ಸೀತಾ, ಗೌರಿ. ಹೀಗೆ ಎಳೆದು ಎಳೆದು ಹೇಳುವುದಕ್ಕೆ ಹೆಣ್ಣು ಮಕ್ಕಳಿಗೆ ಹೇಳುವುದು. ಯಾಕಂದ್ರೆ ಅವ್ರು ಭಾಳ ಎಳೆಯೋದು ಜಾಸ್ತಿ. ಹೌದಾ? ಹೋಗಿ ನೋಡಿ ಎಳಿತಾರ ಇಲ್ವ? ಸಿಕ್ಕದನ್ನ ಎಳೆದಾಕ್ಬಿಡ್ತಾರೆ. ಯಾವ್ಯಾವ್ದು ಉದ್ದ ಇರುತ್ತೆ ನಿಮ್ಮ ಹತ್ರ ಅದನ್ನೆಲ್ಲ ಎಳಿತಾರೆ. ಅದೇ ರೀತಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನನಗೇನಂತ ಕರೀ ಗೊತ್ತಾ? ಅಕ್ಷರ ಅಂತ ಕರಿಬೇಕಾಗಿತ್ತು. ಹಾಗೆ ಅವನು ಕರೀಲಿಲ್ಲ, ನನ್ನನ್ನು ಅಕ್ಷರ ಅಂದುಬಿಟ್ಟ. ವಿಸರ್ಗ ಹಾಕಿಬಿಟ್ಟಿದ್ದಾನೆ. ವಿಸರ್ಗ ಅಂದರೆ 2 ಚುಕ್ಕೆ. ಅಕ್ಷರ ಹ ಅಲ್ವಾ? ಹ ಅಲ್ಲ, ಅಕ್ಷರ ಹ ಅಂತ ಹಾಕಿ ಹೇಳಿದ್ದಾನೆ. ಏನು ಗೊತ್ತಾ? ಗಂಡನ್ನು ಹೇಳಬೇಕಾದ್ರೆ ನಾವು ವಿಸರ್ಗ ಹಾಕಬೇಕು, ಹೆಣ್ಣನ್ನು ಹೇಳಬೇಕಾದ್ರೆ ನಾವು ದೀರ್ಘವಾಗಿ ಎಳೆದು ಹೇಳಬೇಕು. ಸಾಮಾನ್ಯವಾಗಿ ಅದು ಕ್ರಮ. ಆ ಕ್ರಮದಲ್ಲೇ ಹೇಳಬೇಕು. ಕೃಷ್ಣ ನನಗೆ ಹೇಳಬೇಕಾದಾಗ ಮಾತ್ರ ವಿಸರ್ಗ ಹಾಕಿ ಹೇಳಿದ್ದಾನೆ. ಇದು ತುಂಬ ಶಾಸ್ತ್ರೀಯವಾದ ಪ್ರವಚನ. ಅಶಾಸ್ತ್ರೀಯರಾದವರಿಗೆ ಅರ್ಥ ಆಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ತಲೆ ಕೊರಿತಿದ್ದಾರೆ ಅಂದ್ಕೋಬೇಡಿ. ವಿಸರ್ಗ ಹಾಕಿ ಹೇಳಿದರೆ ಅಕ್ಷರ ಅಂದರೆ ಗಂಡಸು, ಅಕ್ಷರ ಅಂದರೆ ಹೆಣ್ಣು. ಕೃಷ್ಣ ಅಂದರೆ ಗಂಡಸು, ಕೃಷ್ಣ ಅಂದರೆ ಹೆಣ್ಣು. ಹೀಗೆ ಅಕ್ಷರ ಅಂತ ಪರಮಾತ್ಮ ನನ್ನ ಕರೆದಿದ್ದಾನೆ. ನೀ ಯಾಕೆ ಹೇಳಿ? ಯಾಕೆ ಹಾಗೆ ಕರೆದ? ನಾನು ಗಂಡು ಬೀರಿ. ಆದ್ದರಿಂದ ನಾನು ಗಂಡು, ಅವಳೇ ಹೇಳ್ಕೊತೀವಿ ನಾನು ಗಂಡು ಬೀರಿ, ಇವಳೆಂತ ಗಂಡು ಬೀರಿ ಅಂತ ಹೇಳ್ತೀವಲ್ಲ. ನಾವ್ಯಾರು ಗಂಡು ಬೀರಿಗಳಲ್ಲ, ಅವಳೊಬ್ಬಳೇ ಗಂಡು ಬೀರಿ. ಅಂದ್ರೆ ಲೋಕದಲ್ಲಿ ಗಂಡಿಗೆ ಯಾವ ತಾಕತ್ತು ಉಂಟೋ ಆ ತಾಕತ್ತು ನನ್ನಲ್ಲಿ ಉಂಟು. ಆದ್ರಿಂದ ನಾನು ಗಂಡು ಬೀರಿ ಆಗಲಿಕ್ಕೆ ಸಮರ್ಥಳು. ಇನ್ನೂ ಹುಟ್ಟಿ, ಇನ್ನೂ ಈಗ ತಾನೇ ಪುಟ್ಟ ಗಂಡುಗಳು, ನೀವೀಗ ತಾನೇ ಹುಟ್ಟಿರೋ ಪುಟ್ಟ ಪುಟ್ಟ ಗಂಡು ಮಕ್ಕಳು, ಗಂಡುಗಳು ಅನ್ಸ್ಕೊಂಡಿರೋ, ನಾಳೆ ಮನೇಲಿ ಏನಾದರೂ ಜಗಳ ಆಗಿಬಿಟ್ರೆ
ಜಗಳ ಶುರುವಾಗಿಬಿಟ್ರೆ ಏನು ಗತಿ? ಯಾಕೆ ನೀವೇನು ಈಗ ತಾನೇ ಹುಟ್ಟರೆ ಗಂಡುಗಳು, ನಾನು ಗಂಡು ಬೀರಿ, ನಮಗೂ ನಿಮಗೂ ಜಗಳ ಶುರುವಾದ್ರೆ ಏನು ಮಾಡೋದು ಮಾಡಿ? ಸಾಧ್ಯ ಉಂಟು? ಇಬ್ಬರಿಗೂ ನಾವು ಹೊಂದಾಣಿಕೆ ಆಗ್ತದ? ಏನು ಗತಿ ಹೇಳಿ ನೋಡುವ. ಯಾಕೆ ಅಂದರೆ ಸುರರ ಎಂಬ ಶಬ್ದವನ್ನು ಹಾಕಿದ್ದಾಳೆ ಲಕ್ಷ್ಮೀದೇವಿ. ಈ ದೇವತೆಗಳೆಲ್ಲ ಯಾರು? ತಾನು ವರಿಸಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥ ದೇವತೆಗಳು ಅಲ್ಲ. ಯಾಕೆಂದರೆ ಇವರು ಪುರುಷರು, ಇವರು ಕ್ಷರ ಪುರುಷರು, ಅವನು ಅಕ್ಷರ ಪುರುಷ. ಅಕ್ಷರ ಪುರುಷನಿಗೆ ನಾನು ಅಕ್ಷರಳು, ಅವನು ಗಂಡು, ನಾನು ಗಂಡು ಬೀರಿ. ಅಂಬರಣಿ ಸೂಕ್ತದಲ್ಲಿ ಇದನ್ನು ಸಾರಿ 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 ಅಂದ್ರೇನು? ಮೇಲೆ ಮೇಲೆ. ಈ ಅಷ್ಟಮಂಗಲ ಪ್ರಶ್ನೆ ಕವಡೆನ ಸಾರೋದು ಅಂತ ಹೇಳ್ತಾರೆ. ಗರ್ರ 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 ಮಾಡಿ ತೆಗೆದರು, ಗರ್ರ 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 ಮಾಡಿ ಸಾರುವುದು. ನೋಡಿ, ಲೋಕದಲ್ಲಿ ಒಬ್ಬ ದೊಡ್ಡ ಗಂಡು ಅಲ್ಲಿ ನಿಂತಿದ್ದಾನಲ್ಲ, ಮತ್ತೊಬ್ಬ ಗಂಡು ಬೀರಿ ನಾನು ಇಲ್ಲಿ ನಿಂತಿದ್ದೇನಲ್ವಾ, ಆದ್ರಿಂದ ನೀವ್ಯಾರು ಗಂಡುಗಳ ಅಲ್ಲ. ಅದನ್ನೇ ಹೇಳಿದ್ರು ಪುರಂದರದಾಸರು. ಪಿಂಡಾಂಡದೊಳಗಿನ ಗಂಡನ ಅರಿಯದೆ ಮುಂಡೆಗರಾದರು ಪಂಡಿತರು, ಮುಂಡೆಯರಾದರು ಪಂಡಿತರು. ಇಡೀ ಪಿಂಡಾಂಡ ಬ್ರಹ್ಮಾಂಡದೊಳಗೆ ಒಬ್ಬನೇ ಗಂಡು ಇರೋದು, ಪರಮಾತ್ಮ ಒಬ್ಬನೇ. ಗಂಡು ಅಂದೇನು ಗೊತ್ತಾ? ಎಲ್ಲವನ್ನೂ ಕೊಡಲು ಸಮರ್ಥನಾದವ, ಯಾರಿಂದಲೂ ಏನನ್ನು ಬೇಡಬಾರ್ದು, ಅವನ್ನ ಗಂಡಸು ಅಂತ ಕರೀತಾರೆ. ನಿಜವಾಗಿ ಅದ ಕಡೆ ಇದು ಕಡೆ ಅದು ಬೇಕಡೆ ಇದು ಬೇಕಡೆ, ಅವನ ಗಂಡಸಲ್ಲ, ಅವನ ಹೆಂಗಸು. ಹೌದು, ಯಾವಾಗಲೂ ದಮ್ಮಯ್ಯ ದಕ್ಕಯ್ಯ ಧರ್ಮಾನೆ ಕಾಯೋ ತಂದೆ ಅಂತ ಕೈ ಹಿಂಗೆ ಮಾಡ್ಕೊಂಡಿರೋಲ್ಲ ಹೆಂಗಸು. ಗಂಡಸು ಯಾವಾಗ ಕೊಡುವ, ಅವನು ಬೇಡೋದಿಲ್ಲ. ಆ ಬೇಡದ ಒಬ್ಬ ಬೇಡನೋರ್ವ ಬರದಿರುವ ಕಾವ್ಯದ ಹಿಂದಿನ ನಾಯಕ ಅವನೇ ನಿಜವಾದ ಬೇಡ ಭಗವಂತ. ಏನಿದು ಅರ್ಥ ಆಗಿಲ್ಲ. ಬೇಡದವ ಒಬ್ಬ ಅಂದರೆ ಏನೂ ಕೇಳಲ್ಲ ಅವನು. ಬೇಡದವನ ನಾಮವನ್ನು ಬೇಡನೋರ್ವ ಕಾವ್ಯದಲ್ಲಿ ಬರೆದ. ಯಾರು ಬೇಡ ಅಂದರೆ ಯಾರು? ಹಂಟರ್, ವಾಲ್ಮೀಕಿ ಅವರು ಬೇಡ ತಾನೆ. ತಮ್ಮ ಕಾವ್ಯ ರಾಮಾಯಣದಲ್ಲಿ ಅವನ ನಾಮವನ್ನು ಬರೆದು ರಾಮ ಅಂತ. ಆ ರಾಮ ಈ ಜಾಗಕ್ಕೆ ಬೇಡ ಅಂದ್ರೇನು? ಈ ಜಾಗಕ್ಕೆ ಬೇಡ ಅಂದ್ರೇನು? ದುಷ್ಟರಿಗೆ ಇಲ್ಲಿ ಬೇಡ ಅವನು, ಸಜ್ಜನರಿಗೆ ಅವನು ಬೇಡ. ದುಷ್ಟರಿಗೆ ಅವನು ಬೇಡ ಹಂಟರು, ಸಜ್ಜನರಿಗೆ ಅವನು ಬೇಡ. ಸಜ್ಜನ ಹತ್ರ ಅವನೇನು ಕೇಳೋಲ್ಲ. ಹೀಗೆ ಬೇಡ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಲ್ಲಿ ಮುಖ ತೆರೆದುಕೊಳ್ಳುತ್ತದೆ. ಗಂಡು ಮಕ್ಕಳಲ್ಲಿ ಪರಮಾತ್ಮ ಒಂದು ಹೆಣ್ಣನ್ನ ಗಂಡಿನ ಧಾಟಿಯಲ್ಲಿ ಹೇಳಿದ್ದಾನೆ ನೋಡಿ ಭಗವದ್ಗೀತೆಯಲ್ಲಿ. ಗಂಡನ್ನ ನಾವು ಗಂಡನ್ನು ಹೇಗೆ ಹೇಳಬೇಕು? ಗಂಡು ಇನ್ನೂ ಗಂಡು ಅಂತ ಹೇಳೋದು ದೊಡ್ಡ ಮಾತನ್ನು ಏನಲ್ಲ. ಅದು ಒಬ್ಬ ಗಂಡನ್ನ ಗಂಡಸು ಅಂತ ಹೇಳಿದ್ರೆ ದೊಡ್ಡ ಮಾತೇನ್ರಿ? ಇವನು ಗಂಡಸು, ಅವ್ರು ಗಂಡಸೆ, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಭಗವಂತ ಹೇಳಿದ ರೀತಿಯಲ್ಲಿ ನೋಡಿಬೇಕಾದ್ರೆ ನನ್ನಲ್ಲೇ ಗಂಡಸನ ಜಾಸ್ತಿ. ಲಕ್ಷ್ಮಿ ಹೇಳ್ತಾಳೆ, ಒಬ್ಬ ಗಂಡಸನ ಗಂಡು ಅಂತ ಹೇಳಿದೇನು ದೊಡ್ಡದಲ್ಲ. ಆದರೆ ಸ್ತ್ರೀ ರತ್ನವಾಗಿರ್ತಕ್ಕಂಥ ಲಲನಾರತ್ನ ನಾನು, ಲಲನಾರತ್ನ ದೇವೋಸೌ ಪುರುಷೋತ್ತಮ ಇವಾನವೋ ಸತತಂ ಇವಯೋರ್ ನವಯೋಧಿಕ ತ್ವಂ ಪದ್ಮಿನಿ ಪದ್ಮವಕ್ತ್ರ ಪದ್ಮಾಕ್ಷಿ ಪದ್ಮವಿಷ್ಟರ ತ್ವಂ ಪದ್ಮದ್ವಯದರ ಪದ್ಮಕೋಶೋದ್ಯಸ್ತನ ಶೋಭನ ಪದ್ಮಹಸ್ತ ಪದ್ಮಪಾದ ಪದ್ಮನಾಭ ಮನಃ ಪ್ರಿಯ ಪದ್ಮೋದ್ಭವಸ್ಯ ಜನನೀ ಪದ್ಮಾಚ ವರವರ್ಷಿಣಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು? ಪದ್ಮೋದ್ಭವಸ್ಯ ಜನನಿ, ಪದ್ಮದಿಂದ ಉದ್ಭವನಾಗಿರ್ತಕ್ಕಂಥ ಚತುರ್ಮುಖನಿಗೆ ತಾಯಿ ಇವಳು. ಅಂಥ ಚತುರ್ಮುಖ ಬ್ರಹ್ಮದೇವರಿಂದ ಇಡೀ ಜಗತ್ತು ಸೃಷ್ಟಿಯಾಗಿದೆ. ಅಂಥವರು ಲಕ್ಷ್ಮೀಪತಿ ಆಗ್ತೀನಿ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗಲ್ವ ಇವರಿಗೆ? ಲಕ್ಷ್ಮೀ ಗಂಡ ಆಗಲಿಕ್ಕೆ ಯಾರಿಗೆ ಯೋಗ್ಯತೆ ಇದೆ ರೀ? ಹೇಳ್ತಾರ ಲಕ್ಷ್ಮೀ ಏನ್ರಿ ಯಡಿಯೂರಪ್ಪನ ದೊಡ್ಡ ಲಕ್ಷ್ಮೀಪತಿ, DK-ಶಿನ ದೊಡ್ಡ ಲಕ್ಷ್ಮೀಪತಿ, ಕಿತಾಪತಿ ಅಂತ ಹೇಳ್ಬೋದು ಅಷ್ಟೇ. ಲಕ್ಷ್ಮೀಪತಿ ಹೇಗಾಗ್ಲಿಕ್ಕೆ ಸಾಧ್ಯತೆ ಇದೆ?
ಲಕ್ಷ್ಮಿಯ ಪತಿ ಆಗಲಿಕ್ಕೆ ಪರಮಾತ್ಮನಿಗೆ ಮಾತ್ರ ಸಾಧ್ಯ. ಯಾಕೆ? ಅವಳೇ ಹೇಳ್ತಾ ಇದ್ದಾಳೆ, ಅಕ್ಷರಃ ಅಂತ ನನ್ನ ಹೆಸರು, ಪರಮಾತ್ಮನ ಹೆಸರು ಅಕ್ಷರಃ. ನಾವಿಬ್ರು ಪುರುಷರೇ, ಅವನು ಪುರುಷ, ನಾನು ಗಂಡು ಬೀರಿ, ಅಂತಿಂತ ಹೆಣ್ಣು ನಾನಲ್ಲ ಅಂತ ಹೇಳಿದ್ದಾಳಲ್ವ. ಗಂಡಸರಂತೆ ಇರುವ ನಿಮ್ಮನ್ನು ನಾನು ವರಿಸಲು ಸಾಧ್ಯವಾ? ಎಷ್ಟು ಅಸಹ್ಯವಾಗಿ ಹೇಳ್ತಾಳೆ ನೋಡಿ. ನೀವು ಗಂಡಸರ ಹಾಗಿದ್ದೀರಷ್ಟೇ, ಗಂಡಸ್ತನ ಇಲ್ಲ ನಿಮಗೆ. ತೆಗೆದುಹಾಕಿ ತಗೊಂಡೋಗಿ ನಿಮ್ಮ ಹುಚ್ಚು ಮುಖವನ್ನು. ಈ ದೃಷ್ಟಿಯಿಂದ ಇತ್ತರದ ಸುರರ ಸುತ್ತ ನೋಡುತ್ತ ಲಕ್ಷ್ಮಿ ಚಿತ್ತವ ಕೊಡದೇನ ಸುನಗುತ್ತ. ಸುರರು ಅಂತಾಳೆ ನಗುತ್ತಾಳೆ, ಸುರರು ಅಂತಾಳೆ ನಗುತ್ತಾಳೆ. ನೀವ ದೇವತೆಗಳು. ನೀನು ದೇವತೆ ಮಾರ ನಗೋದು ಅಂತ ನಗೋದಲ್ಲ. ದೇವತೆ ನಾನು. ಯಾಕೆ ದೇವತೆ ಅಂತ ಹೇಳಿದ್ದು? ಹಿಂದೆ ಹೇಳಿದ್ದೇನೆ ನೋಡಿ. ಸುಷ್ಟುರಾಂತಿ ಅಂದರೆ ದೇವತೆಗಳು ಅನ್ನೋ ಶಬ್ದಕ್ಕೆ ಅರ್ಥ ಇಟ್ಕೊಂಡು ದೇವತೆಗಳಿಗೆ ನಾನೇ ಕೊಡುವಳು ಅನ್ನೋ ಲೆಕ್ಕದಲ್ಲಿ ನೀವು ದೇವತೆಯರ ಅಂತ ಒತ್ತಿ ಹೇಳಿ ನಗತಾ ಇದ್ದಾಳೆ. ನೀವು ಸುರರೋ ಅಂತ ಮತ್ತೆ ತೆಗೆದ್ಲು ನೋಡಿ. ಯಾಕೆ ಹೇಳಿ? ಯಾಕೆ ಅಂತ ಕೇಳಿದ್ರು ದೇವತೆಗಳು. ಅದೇ ನಮ್ಮ ಪದೇ ನೀವು ನಮ್ಮ ದೇವತೆಗಳು ಅಂತ ಹೇಳ್ತಾ ಇದ್ದೀಯಲ್ಲ ಅಂತ ಕೇಳಿದ್ರು. ನೀವು ಖುಷಿ ಪಡ್ತೀರಿ ಅಲ್ವಾ, ಸಂತೋಷ ಪಡ್ತೀರಿ ಅಲ್ವಾ? ಲಕ್ಷ್ಮಿ ಕೇಳಿದ್ದು. ಅಲ್ಲಮ್ಮ, ಪದೇ ನೀವು ದೇವತೆಗಳು ಅಂತ ಅಗ್ಲಗಲ ಯಾಕೆ ಹೇಳ್ತೀಯಮ್ಮ, ಅಗಲವಾಗಿ ಯಾಕೆ ಹೇಳ್ತೀಯಮ್ಮ ಅಂತ ಕೇಳಿದ್ರು. ಅದಕ್ಕೆ ಅವಳು ಹೇಳಿದ್ದು, ಹೌದಾ, ಇನ್ನೊಂದು ಹೇಳ್ತೇನೆ ಕೇಳಿ. ನೀವು ಖುಷಿ ಪಡ್ತೀರಲ್ವಾ, ಸಂತೋಷ ಪಡ್ತೀರಲ್ವಾ ಅಂದ್ರು ಲಕ್ಷ್ಮಿ. ಹೌದು ಅಂದ್ರು ದೇವತೆಗಳು. ಯಾವುದನ್ನ ಖುಷಿ ಪಡ್ತೀರಿ ಗೊತ್ತಾ? ಹೀಗೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀರಿ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಹೀಗೆ ನೋಡಿ, ಶಿವ ನೋಡಿ ಕಣ್ಣು ಮುಚ್ಕೊಂಡು ಹೀಗೆ, ಇಂದ್ರ ನೋಡಿ ಹೀಗೆ, ಬುದ್ಧ ನೋಡಿ ಹೀಗೆ, ಎಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದೀರಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಖುಷಿ ಪಡ್ತಾ ಇದ್ದೀರಿ ಅಲ್ವಾ? ಅಂತರಂಗದಲ್ಲಿ ಏನು ಮಾಡ್ತಾ ಇದ್ದೀರ ಗೊತ್ತಾ? ನೀವು ಧ್ಯಾನದ ಮೂಲಕ ಯಾರೋ ಒಬ್ಬನನ್ನ ಚಿಂತಿಸ್ತಾ ಇದ್ದೀರಾ. ಅವನನ್ನ ಚಿಂತನೆ ಮಾಡ್ತಾ 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 ಆನಂದ ಪಡ್ತಾ ಇದ್ದೀರಾ ಅಲ್ವಾ? ಗೊತ್ತಾಯ್ತಾ ಇಲ್ಲ? ಇಂದ್ರ ಆಗಲಿ, ರುದ್ರದೇವರಾಗಲಿ, ಎಲ್ಲರ ಕೈಲೊಂದು ಜಪಮಣಿ ಇದೆ ನೋಡಿ. ಯಾ ಕುಂದೇಂದು ತುಷಾರ ಹಾರದ ಬಲ, ಯಾ ಶುಭ್ರ ವಸ್ತ್ರಾವೃತ, ಯಾ ವೀಣಾವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚಿತ ಪ್ರಕೃತಿ ದೇವೈ ಶಂಕರ ಪೂಜಿತ. ಅಲ್ಲೇನೋ ಬರುತ್ತೆ, ಮಾಲೆ ಹಿಡ್ಕೊಂಡಿದ್ದಾಳೆ, ಅಕ್ಷಮಾಲೆ ಹಿಡ್ಕೊಂಡ. ಈ ಜಪಮಾಲೆಯನ್ನು ಹಿಡ್ಕೊಂಡು ಎಲ್ಲರೂ ಯೋಗಾಸನ ಬದ್ಧರಾಗಿ ಕಣ್ಣು ಮುಚ್ಚಿಕೊಂಡು ಏನನ್ನೋ ಧ್ಯಾನ ಮಾಡ್ತಿದ್ದೀರಲ್ಲ. ಯಾರನ್ನ ಮಾಡ್ತಿದ್ದೀರಿ? ಯಾರನ್ನೋ ನೀವು ಧ್ಯಾನ ಮಾಡ್ತಾ 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 ಖುಷಿ ಪಡ್ತಾ ಇದ್ದೀರಲ್ಲ. ಯಾರವನು? ಸುಖ ಪಡ್ತಾ ಇದ್ದೀರಲ್ಲ, ಯಾರನ್ನು? ಅಂಥವನ ಕೊರಳಿಗೆ ನಾನು ಮಾಲೆ ಹಾಕಿಬಿಟ್ರೆ ರಗಳೇ ಇಲ್ಲ ಅಲ್ವಾ? ಯಾಕೆ ಹೇಳಿ? ಅವಳು ಹೇಳ್ತಾಳೆ, ಸುಷ್ಟು ರಮಯತೆ. ನಿಮಗೆ ಮತ್ತೆ ನೀವು ಖುಷಿ ಪಡೋರಲ್ವಾ? ಸುಷ್ಟು ರಮಯತೆ ಇತಿ ಸುರಾಹ. ಮತ್ತೆ ಸುರ ಅನ್ನೋ ಶಬ್ದಕ್ಕೆ ಮತ್ತೊಂದು ವಿಶೇಷತೆ, ಸುಷ್ಟು ರಮಯತೆ ಇತಿ ಸುರಾಹ. ಯಾವಾಗಲೂ ಕಣ್ಣು ಮುಚ್ಚಿ ಖುಷಿ ಪಡುವವರೇ ದೇವತೆಗಳು ಅಂತ ಇದರರ್ಥ. ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದು, ಒರೆಸೋದು, ನೀವು ಮನಸ್ಸಿಂದ ಮತ್ತಾರನ್ನು ಒರೆಸೋದು. ಹಾಗಿದ್ರೆ ಜೀವನದಲ್ಲಿ ಸಾಮರಸ್ಯ ಉಂಟ ಮಾರ್ರೆ. ನಾನು ಯಾವಾಗಲೂ ಕಣ್ಣು ಮುಚ್ಚಿ ನಿಮ್ಮ ಧ್ಯಾನ ಮಾಡಲಿಕ್ಕೆ ತಯಾರಾಗೋದು, ನೀವು ಕಣ್ಣು ಮುಚ್ಚಿ ಮತ್ತಾರನ್ನೋ ಧ್ಯಾನ ಮಾಡೋದು. ನೀವು ಯಾರನ್ನೋ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ದೀರಲ್ವ, ಅವನು ಯಾರು ಅಂತ ನನಗೆ ಗೊತ್ತುಂಟು. ಆದ್ದರಿಂದ ನಾನು ಅವನಿಗೆ ಕೊರಳಿಗೆ ಮಾಲೆ ಹಾಕ್ತೇನೆ. ಯಾಕೆ ಅಂದರೆ, ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡ್ರೆ ನೀವು ಯಾವಾಗೋ ಒಂದ್ಸಲ ಕಣ್ಣು ಮುಚ್ಚಿ ಹೀಗೆ ಧ್ಯಾನ ಮಾಡ್ತಿರಲ್ಲ, ಯಾರನ್ನು ಧ್ಯಾನ ಮಾಡ್ತಿರಲ್ಲ, ಅವನ ವಿಷಯದಲ್ಲೇ ನೀವು ಖುಷಿ ಪಡ್ತಿರಲ್ವಾ. ಮತ್ತೆ ನಮಗೂ ನಿಮಗೂ ಹೇಗೆ ಸಾಮರಸ್ಯ ಉಂಟಾಗತ್ತೆ? ತಂದೆ ತಾಯಿಗಳ ಬಲಾತ್ಕಾರಕ್ಕೋಸ್ಕರ ಒಬ್ಬ ಹುಡುಗನ ಕೊರಳಿಗೆ ಮಾಲಿಕೆ ಹಾಕಿಬಿಟ್ರೆ, ಆ ಹುಡುಗ ಇನ್ಯಾವುದೋ ಹುಡುಗಿನ ಮನಸ್ಸಿನಲ್ಲಿ ಮಾಡಿಕೊಂಡು ಅವನು ಧ್ಯಾನ ಮಾಡ್ತಿದ್ರೆ ಪ್ರಯೋಜನ ಉಂಟಾ?
ಇದರಿಂದ ಸಾಮರಸ್ಯ ಉಂಟಾ? ಅಂತ ದಾಂಪತ್ಯದಲ್ಲಿ ಸಾಮರಸ್ಯ ಇರಲಿಕ್ಕೆ ಸಾಧ್ಯತೆ ಇದೆಯಾ? ಆದ್ದರಿಂದ ಪ್ರತಿ ಹೆಜ್ಜೆಯಲ್ಲೂ ಲಕ್ಷ್ಮಿ ಅವರನ್ನು ಸುರರು 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 ಅಂತ ಹೇಳ್ತಾಳೆ. ನಿಮಗೆ ಸ್ಥಾನಮಾನ ಬೇಕಾ? ನಾನು ಕೊಡಬೇಕು. ನಿಮಗೆ ಖುಷಿ ಬೇಕಾ? ನಾನು ಕೊಡಬೇಕು. ನೀವು ಯಾರಿಗಾದ್ರೂ ದುಡ್ಡು ಕೊಡಲಿಕ್ಕೆ ದುಡ್ಡು ಬೇಕಾ? ಅದನ್ನು ನಾನು ಕೊಡಬೇಕು. ಯಾಕೆ? ಎಲ್ಲದಕ್ಕೂ ಸುರರೇನೋ ಶಬ್ದವೇ ಅರ್ಥ. ಸುರಶಬ್ದ ಪ್ರಯೋಗ ಮಾಡ್ತಾ ಮಾಡ್ತಾ ಲಕ್ಷ್ಮಿ ನಗುತ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ದೇವತೆಗಳು ಕಣ್ಣುಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾರೆ. ಯಾರನ್ನ? ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದಾರೆ. ಅವರಿಂದಲೇ ಇವರು ಖುಷಿ ಪಡ್ತಾ ಇದ್ದಾರೆ. ಎಲ್ಲೋ ಸ್ವಲ್ಪ ಉಳಿದಿರೋ ಖುಷಿಗೆ ನನ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ನನ್ನ ಜೀವನವನ್ನು ನಾನೇ ಯಾಕೆ ಹಾಳು ಮಾಡ್ಕೊಳ್ಳಿ? ನಾನು ಖುಷಿ ಕೊಟ್ಟ ಮೇಲೂ ಮತ್ತೊಬ್ಬನ ಖುಷಿ ನಿಮಗೆ ಬೇಕಾಗುತ್ತೆ ಅನ್ನೋದಾದರೆ ನನ್ನ ಜೀವನ ಖುದ್ ಖುಷಿ. ಏನು ಖುದ್ ಖುಷಿ ಅಂದರೆ? ಆತ್ಮಹತ್ಯೆ ಅಂತ ಅರ್ಥ. ಇದರಲ್ಲಿ ಹಿಂದಿಯೊಳಗೆ ಖುದ್ ಖುಷಿ ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ. ನೀವು ಯಾರನ್ನೋ ಧ್ಯಾನ ಮಾಡೋದು, ಅವನ ಬಗ್ಗೆ ಖುಷಿ ಪಡೋದು, ನನಗೆ ಖುಷಿ ಕೊಡ್ತೀರಂತ ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದು, ನಂಗೆ ತಿಕ್ಕಲ್ ಹೆಚ್ಚೆಚ್ಚಿಗೆ ಖುಷಿ ನಾನು ನಿಮಗೆ ಕೊಡೋದು, ಕಡೆಗೆ ನೀವು ಇನ್ಯಾವನ್ನೋ ಧ್ಯಾನ ಮಾಡೋದು. ನನ್ನ ಜೀವನ ಖುದ್ ಖುಷಿ ಆಗತ್ತೆ ಇಲ್ವಾ? ಆತ್ಮಹತ್ಯೆ ಆಗತ್ತೆ ಇಲ್ವಾ? ಆದ್ರಿಂದ ನಾನೇನು ಮಾಡ್ತೀನಿ ಗೊತ್ತಾ? ನೀವು ಯಾರನ್ನು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಲ್ಲ, ಅವನ ಕೊಳ್ಳಿಗೆ ನಾನು ಮಾಲೆ ಹಾಕ್ತೀನಿ, ನಿಮ್ಮ ಕೊಳ್ಳಿಗೆ ನಾನು ಮಾಲೆ ಹಾಕೋಲ್ಲ. ಸುರರು ಎನ್ನುವ ಶಬ್ದಾರ್ಥ ಇದೆಯಲ್ಲ, ಅದು ಹಾಗಿದ್ರೆ ಏನರ್ಥ? ಸದಾ ಕಾಲ ಭಗವಂತನನ್ನ ಗಂಡ ಎಂದು ನೆನೆಯುವವರು ಅಂತ ಅಷ್ಟೇ ಅರ್ಥ. ಮತ್ತೊಂದು ಸುರ ಶಬ್ದಕ್ಕೆ ಅರ್ಥ ಭಗವಂತನನ್ನ ಒಡೆಯ, ಗಂಡ ಅಂತ ಯಾರು ನೆನೆಸ್ಕೊಂತಿರ್ತಾರಲ್ಲ ಅವರಿಗೆ ಸುರರು ಅಂತ ಹೇಳ್ತಾರೆ. ಅವನು ನಿಮ್ಮ ಗಂಡ ಆದ ಮೇಲೆ ನಾನು ನಿಮ್ಮ ಹೆಂಡತಿ ಆದರೆ ಏನು ಉಪಯೋಗ? ನಿಮ್ಮ ದೇಹ ನನಗೆ ಗಂಡ ಆದೀತು, ಆದರೆ ನಿಮ್ಮ ದೇಹದ ಒಳಗಿರುವ ಅವನ ಭಾವ ನಿಮಗೆ ಗಂಡ ಆಗೋದಾದರೆ ಆ ಗಂಡ ನನಗೆ ಅಭಾವ ಆಗಿ ಬಿಡ್ತಾನಾದ್ರಿಂದ ನಾನು ನಿಮ್ಮ ಕೊರಳಿಗೆ ಮಾಲೆಯನ್ನು ಹಾಕೋಲ್ಲ. ಮದುವೆಯಾಗಿ ನಿಮ್ಮನ್ನು ನೆನೆಸೋದು, ನೀವು ಸದಾ ಕಾಲ ಅವನ ಸ್ಮರಣೆ ಮಾಡೋದು, ನೀವು ಭಗವಂತ ನೆನೆಸೋದು, ಹೀಗಿದ್ರೆ ನಮ್ಮಲ್ಲಿ ನಿಮ್ಮಲ್ಲಿ ಸಾಮರಸ್ಯ ಉಳಿದಿದ್ದ? ಅದಕ್ಕೆ ನೋಡಿ, ಕೆಲವೊಮ್ಮೆ ಮದುವೆ ಮಾಡ್ಕೊಳ್ಳುವಾಗ ಕೇಳ್ತಾರೆ, ನಿಮ್ಮ ಹುಡುಗಿ ಯಾವುದಾದ್ರು ದೇವಸ್ಥಾನ ಭಜನೆ ಗಿಜನೆ ಮಾಡೋಕ್ಕೆ ಹೋಗ್ತಾಳ? ಇಲ್ಲ ಅಂದರೆ ಕ್ಷೇಮ. ನೀವೇನಾದರೂ ಹೌದು ಏಕಾದಶಿಗೊಮ್ಮೆ ಪಾಂಡುರಂಗನ ದೇವಸ್ಥಾನಕ್ಕೆ ಭಜನೆಗೆ ಹೋಗ್ತಾಳೆ ಅಂದರೆ ದೇವರಾಣೆ ಹುಡುಗ ಮದುವೆ ಮಾಡ್ಕೊಳ್ಳೋದು. ಯಾಕೆ ಗೊತ್ತಾ? ಏಕಾದಶಿ ಒಂದು ದಿನವಾದರೂ ಅವಳು ದೇವರನ್ನ ನೆನೆಯುತ್ತಾಳೆ ಅಂತ ಆಗುವುದಾದ್ರೆ ಅವತ್ತಿನ ದಿವಸ ಅವಳ ಮನಸ್ಸಿನಲ್ಲಿ ನಾನಿಲ್ಲ ಅಂತ ಆಯ್ತಲ್ಲ, ಆದ್ರಿಂದ ಅವಳ ನನಗೆ ಬೇಡ. ಹಾಗೆ ಕೆಲವು ಹೆಂಗಸರು ಕೇಳ್ತಾರೆ, ನಿಮ್ಮ ಹುಡುಗನಿಗೆ ಏನು ಪ್ರಾಕ್ಟೀಸ್ ಇದೆ? ಹೌದಾ, ಬಹಳ ಒಳ್ಳೊಳ್ಳೆ ಗುಣಗಳಿದೆ. ಹೌದು, ಆ ಒಳ್ಳೆಯ ಗುಣಗಳ ಪಟ್ಟಿಯಲ್ಲಿ ಅವನು ತಿಂಗಳಿಗೆ 2 ಬಾರಿ ಬಾರ್ ಶಾಪ್ಗೋ, ರಮ್ ಶಾಪ್ಗೋ, ಅಥವಾ ಪಬ್ಬೋ ಅಥವಾ ಡ್ಯಾನ್ಸೋ, ಕುಣಿತಕ್ಕೂ ಹೋದರೆ ಆ ಒಳ್ಳೆಯ ಗುಣಗಳಲ್ಲಿ ಹುಡುಗಿಗೆ ಖುಷಿ ಆಗ್ತದೆ. ಅವನೇನಾದರೂ ರಾಯರ ಮಠಕ್ಕೆ ಹೋಗ್ತೇನೆ, ನಾನು ಶಂಕರ ಮಠಕ್ಕೆ ಹೋಗ್ತೇನೆ ಅಂತಾದರೆ, ಹೌದಾ, ಯಾವ್ಯಾವತ್ತು ಹೋಗ್ತಾರೆ? ಅಷ್ಟು ದಿವಸ, ಆ 2-3 ದಿವಸಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಶಂಕರಾಚಾರ್ಯರು ಅವನ ತಲೆಯಲ್ಲಿ ಇರೋದಾದರೆ ನಾನು ಅವನ ಹೃದಯದಲ್ಲಿ ಇಲ್ಲ ಅಂತ ಆಯ್ತಲ್ಲ, ಹಾಗಾಗಿ ನನಗೆ ಮದುವೆ ಬೇಡ ಅಂತ ಹೇಳ್ತಾರೆ ಇಲ್ವ? ಹಾಗೆ ಲಕ್ಷ್ಮಿ ಹೇಳಿ, ನೀವು ಸುರರು ಯಾವಾಗಲೂ ಮತ್ತೊಬ್ಬನನ್ನು ಧ್ಯಾನ ಮಾಡ್ತಾ 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 ಖುಷಿ ಪಡುವರಾದ್ದರಿಂದ ನಿಮ್ಮ ಹೃದಯ ಮಂದಿರದಲ್ಲಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಿನ್ನ ನಾನು ಬಿಡುವನಲ್ಲ, ಎನ್ನ ನೀನು ಬಿಡಲು ಸಲ್ಲ. ನಿಲ್ಲ ನಾನು ಬಿಡುವನಲ್ಲ, ಎನ್ನ ನೀನು ಬಿಡಲು ಸಲ್ಲ. ಘನ ಮಹಿಮ ವಿದಯ ವಿಠಲ ನಿನ್ನ ಸೇರಿ ಸುಖಿಸುವೇನು ಸದಾ ಎನ್ನ ಹೃದಯದಲ್ಲಿ
ವಾಸ ಮಾಡು ಶ್ರೀಹರಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ದುಡಿಯೋದು, ನಾನು ಕಷ್ಟಪಟ್ಟು ಆಫೀಸ್ಗೆ ಹೋಗೋದು, ಇವಳು ಬೇಕಾದ ಸೀರೆನೆಲ್ಲ ಇವಳಿಗೆ ತಂದು ಕೊಡೋದು, ತಲೆ ತುಂಬ ಹೂ ಮುಡಿಸೋದು, ಕೈ ತುಂಬ ಬಳೆ ತೊಡಿಸೋದು, ನಾನು ಮಾತ್ರ ಅರ್ಧಂಬರ್ಧ ಉಪ್ಪಿಟ್ಟು ತಿನ್ಕೊಂಡು ಹೋಗೋದು, ಇವಳು ಮಾತ್ರ ಸದಾಗೆನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಅಂತಿದ್ದಾಳೆ. ಯಾವಾಗ ಹೃದಯದಲ್ಲಿ ಶ್ರೀಹರಿ ವಾಸ ಮಾಡ್ಬೇಕಂತೆ, ಮತ್ತು ನಂದೇನು ಕೆಲಸ ಇಲ್ಲಿ ಅಂತ ಗಂಡ ಜಗಳಕ್ಕೆ ಬಂದು ಏನು ಮಾಡೋದು ಅಲ್ವಾ? ಆದ್ರಿಂದ ನಮ್ಮಿಬ್ಬರ ದಾಂಪತ್ಯ ಸರಿ ಹೋದಿತ್ತ, ಏನೋ ಸರಿ ಹೋದಿತ್ತು ಅಷ್ಟೇ. ಆದರೆ ನೀವೆಲ್ಲರೂ ಸಂತತ ಯಾರನ್ನು ಧ್ಯಾನ ಮಾಡುತ್ತೀರೋ, ಸಂತತ ಯಾವಾಗನ ಸ್ಮರಣೆಯಲ್ಲೇ ಮುಳುಗಿರ್ತೀರೋ ಅಂಥವನ ಕೊರಳಿಗೆ ಮಾಲೆ ನಾನು ಹಾಕಿಬಿಟ್ರೆ ನನ್ನ ದಾಂಪತ್ಯ ಸುಖಮಯವಾಗಿ ಆಗುತ್ತಲ್ವ? ಯಾಕೆಂದರೆ ಎಲ್ಲರೂ ಧ್ಯಾನ ಯಾರನ್ನು ಮಾಡ್ತಾರೋ ಅವನನ್ನೇ ನಾನು ಮದುವೆ ಆಗಿಬಿಟ್ರೆ, ಅಂಥ ನಾರಾಯಣನ ಚಿಂತನೆಯಲ್ಲಿ ಲಕ್ಷ್ಮೀದೇವಿ ತೊಡಗಿಬಿಟ್ರೆ, ನಾರಾಯಣ ಲಕ್ಷ್ಮಿಯ ಚಿಂತೆಯಲ್ಲೇ ಇರ್ತಾನೆ, ಚಿಂತನೆಯಲ್ಲೇ ಇರ್ತಾನೆ, ಲಕ್ಷ್ಮೀದೇವಿ ನಾರಾಯಣನ ಚಿಂತನೇ ಇರ್ತಾಳೆ. ಆದ್ರಿಂದ ಲಕ್ಷ್ಮೀನಾರಾಯಣಾಯ ವರಾಗ ಅಂತ ಹೇಳೋದು. ಹುಡುಗನಲ್ಲಿ ನಾರಾಯಣನ ಚಿಂತನೆ ಮಾಡು, ಹುಡುಗಿಯಲ್ಲಿ ಲಕ್ಷ್ಮೀದೇವಿಯ ಚಿಂತನೆಯನ್ನ ಮಾಡು. ದೇವಿ ತ್ವಂ ಲಲನಾರತ್ನಂ ದೇವೋಸೋ ಪುರುಷೋತ್ತಮಃ. ದೇವಿಯಲ್ಲಿ ಲಲನಾರತ್ನಂ, ಲಲನೆಯರು ಅಂದರೆ ಹೆಣ್ಣು ಮಕ್ಕಳು, ಅದರಲ್ಲಿ ರತ್ನ ಯಾರು? ದೇವಿ ತ್ವಂ, ನೀ. ಇಡೀ ಸ್ತ್ರೀ ಜಾತಿಯಲ್ಲಿ ದೇವಾದಿ ದೇವತೆಗಳ ಸ್ತ್ರೀಯರಲ್ಲೂ ಲೆಕ್ಕ ಇಟ್ಕೊಂಡು ಪ್ರಪಂಚದ ಸ್ತ್ರೀ ಅನ್ನುವ ಶಬ್ದ ಏನಾದರೂ ಇದ್ರೆ ಅದರಲ್ಲಿ ರತ್ನ ಯಾರು ಗೊತ್ತಾ? ಲಕ್ಷ್ಮೀದೇವಿ ಅಮ್ಮ ನೀನು. ದೇವ ಅಸೌ ಪುರುಷೋತ್ತಮ. ಯಾರಾದರೂ ಪುರುಷರು ಅಂತಿದ್ರೆ, ಗಂಡಸರು ಅಂತಿದ್ರೆ ದೇವಾದಿ ದೇವತೆಗಳ ತನಕ ಅದು ಯಾರು ಗೊತ್ತಾ? ಅಸೌ ಪುರುಷೋತ್ತಮ, ಈ ಪರಮಾತ್ಮನೇ ನಿಜವಾದ ಗಂಡು. ಹೀಗೆ ಅಂಥ ಭಗವಂತನನ್ನ, ಪರಮ ಪುರುಷನನ್ನ ನಾನು ಮದುವೆ ಮಾಡಿಕೊಳ್ತೇನೆ. ಪರಮ ಪುರುಷ ನೀನಲ್ಲಿ ಕಾಯಿ ವರದ ಕರುಣಾಕರ ಗೋವಿಂದನಿ ಕಾಯೋ. ಪರಮ ಪುರುಷ ನೀನಲ್ಲಿ ಕಾಯಿ. ಲೋಕದಲ್ಲಿ ಭಗವಂತ ಕೊಡುವಂತ ಸುಖವನ್ನ ಯಾರೂ ಕೊಡಲಾರಾದ್ರಿಂದ ಎಲ್ಲರಂಥವನಲ್ಲ ನನ್ನ ಗಂಡ ಬಲ್ಲಿದನು ಪುಂಡ, ಎಲ್ಲರಂಥವನಲ್ಲ ನನ್ನ ಗಂಡ ಅಂತಲೇ ಹೇಳಿದ್ದಾರೆ ಸಂತ ಶಿಶುನಾಳ ಶರೀಫರು. ಆದ್ದರಿಂದ ನಿಮಗ್ಯಾರಿಗೂ ಪುರುಷೋತ್ತಮ ಎಂಬ ಹೆಸರಿಲ್ಲ ನೋಡಿ. ಲಕ್ಷ್ಮಿ ಹೇಳೋದು, ನಿಮಗ್ಯಾರಿಗೂ ಪುರುಷೋತ್ತಮ ಅಂತ ಹೆಸರಿಲ್ಲ, ನಿಮಗ್ಯಾರಿಗೂ ಪುರುಷ ಅಂತಲೂ ಇಲ್ಲ, ಪುರುಷೋತ್ತಮ ಅಂತಲೂ ಇಲ್ಲ. ಯಾಕೆ ಗೊತ್ತಾ? ಪುರುಷ ಅಂತ ಅವರ ಪುರುಷ ಅಂತ ಇಲ್ವಾ ನಮಗೆ ಹೆಸರು? ನಮ್ಮನ್ನು ಪುರುಷ ಅಂತ ಕರೆಯೋದಿಲ್ವಾ ಅಂತ ದೇವತೆಗಳು ಕೇಳ್ತಾರೆ. ಅದಕ್ಕೆ ಹೇಳ್ತಾಳೆ, ಉಂಟು, ಆದರೆ ಸ್ವಾರಸ್ಯ ಇಲ್ಲ ಬಿಡಿ. ಪುರುಷ ಅಂತ ಹೆಸರಿಗೆ ಇದೆ, ಮೀಸೆ ಇದೆ, ಗಡ್ಡ ಇದೆ, ಎಲ್ಲ ಇದೆ, ಆದರೆ ಸ್ವಾರಸ್ಯವೇನು? ಪುರುಷ ಅಂದ್ರೆ ಏನು ಗೊತ್ತಾ? ಅದನ್ನು ಬಿಡಿಸಿ ಹೇಳ. ಪುರೀಶೇತೆ ಇತಿ ಪುರುಷ ಅಂತ ಏನೇಳಿ? ಪುರಿ ಯಾವುದು? ಮಸಾಲ್ ಪುರಿ, ಭೇಲ್ಪುರಿ ಮೇ ಭೇಲ್ಪುರಿ ಕಾ ರಹತ, ಭೇಲ್ಪುರಿ ಕಾ ರಹತ ಲಡ್ಕಿ ಕೋ ಮಾರಹತ. ಅದಲ್ಲ ಭೇಲ್ಪುರಿ, ಶೇವ್ ಪುರಿ, ಮಸಾಲ್ ಪುರಿ ಅದಲ್ಲ ರೀ. ಇಲ್ಲಿರೋ ಪುರಿ ಬೇರೆ. ಪುರಿ ಶೇತೆ ಇತಿ ಪುರುಷ ಅಂತ ಅರ್ಥ. ಶೇತೆ ಅಂದ್ರೇನು? ಮಲ್ಕೊಂಡಿರೋದು. ಪುರಿ ಅಂದ್ರೇನು? ಊರು, ಊರಲ್ಲಿ ಮಲಗಿರುವವ ಇದರ ಅರ್ಥ. ಈ ಊರು ಯಾವುದು? ಇದೆ ನವದ್ವಾರಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಈ ಶರೀರ, ಇದರೊಳಗೆ ಶೇತೆ ಮಲಗಿರುವವ ಯಾರು? ಆತ್ಮ. ಅದಕ್ಕೆ ಪುರುಷ. ನಿಮ್ಗೆ ಅರ್ಥ ಆಯ್ತಾ? ಕಣ್ಣು, ಕಿವಿ, ಮೂಗು, ನಾಲ್ಗೆ ಅಲ್ಲ. ಚಂದಪ್ಪ ಚೆನ್ನೇಗೌಡ ಕುಂಬಾರ ಮಾಡಿದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. ಈ 9 ತೂತಿನ ಕೊಡದೊಳಗೆ ಊರಿನೊಳಗೆ 9 ತೂತಿನ ಈ ಊರಿನೊಳಗೆ
ಒಂಬತ್ತು ದ್ವಾರದ ಚಿತ್ರದುರ್ಗದ ಕೋಟೆ, ಒಂಬತ್ತು ದ್ವಾರದ ಚಿತ್ರದುರ್ಗದ ಕೋಟೆ, ಮುಚ್ಚಳಿಕೆ ತೆರೆದವನೇ ನಿನಗೆ ನಮನವು, ಆನಂದ ಕಂದನನು ಮುದ್ದಿ ಪೂಜಿಸುವಂಥ ಅವಧೂತ ಚಂದಿರನೇ ನಿನಗೆ ನಮನಂ, ನಿನಗೆ ನಮನಂ. ನನ್ನ ಗೆಳೆಯ ಅಪ್ಪಾಜಿ ಮೇಲೊಂದು ಹಾಡು ಮಾಡಿದ, ತುಂಬ ಚೆನ್ನಾಗಿದೆ. ಒಂಬತ್ತು ದ್ವಾರದ ಚಿತ್ರದುರ್ಗದ ಕೋಟೆ, ಮುಚ್ಚಳಿಕೆ ತೆರೆದವನೇ ನಿನಗೇ ನಮನ ಬಂದ್ಬಿಟ್ಟು. ನಮ್ಮ ಶರೀರವೆಂಬ ಪುರಿ ಊರಿನಲ್ಲಿ ಶೇತೆ ಯಾರು ಮಲಗಿದ್ದಾರೋ ಅವರಿಗೆ ಪುರುಷ ಅಂತ ಹೆಸರು. ಈ ಶರೀರದಲ್ಲಿ ಮಲಗಿದ್ದಾನೆ ಅಂದ್ರೆ ಚೆನ್ನಾಗಿ ತಿಂದು ಮೂಗಿನ ಮಟ್ಟ ಜಡಿದು ಹೀಗ ಅದಕ್ಕೆ ಮಲಗೋದು ಅಂತ ಹೇಳೋದಲ್ಲ. ಶರೀರದಲ್ಲಿ ಅಸ್ವತಂತ್ರನಾಗಿ ಬಿದ್ದುಕೊಂಡಿದ್ದಾನೆ ಅಂತ ಅರ್ಥ ಅಷ್ಟೇ. ಮತ್ತೇನು ಹೊಟ್ಟೆ ನಂದು, ಹೊಟ್ಟೆ ನೋವು ನಂದ, ಕುಂಡೆ ನಂದು, ಬೇದಿ ನಂದ, ಕಣ್ಣು ನಂದು, ಕಣ್ಣಿನ ನೀರು ನಂದ. ಏನ್ರಿ ಅದು ಮೂರು ನಮ್ದೇ ತಾನೆ? ಹೌದು. ಹೊಟ್ಟೆ ನಂದು, ಹೊಟ್ಟೆ ನೋವು ನಂದ ಅಂದ್ರೆ ನಂಗೆ ಹೊಟ್ಟೆ ನೋವು ಬೇಕಿಲ್ಲ, ಸುಮ್ಮನೆ ಬರುತ್ತಾ ಇಲ್ಲ, ಬಂದಿತ್ತೇ ಇಲ್ಲ. ಕುಂಡೆ ನಂದು, ಹೌದು ನಿಜ, ಯಾಕಂದ್ರೆ ಚಡ್ಡಿ ನಾವೇ ಹಾಕ್ಕೊಳ್ತೇವೆ, ಅಲ್ಲಿ ಏನೋ ಇದ್ದಕ್ಕಿದ್ದಂಗೆ ಬೇದಿ ಶುರುವಾಗಿ ಬಿಡುತ್ತೆ, ಅದು ಬೇಕಾ ನಮಗೆ? ಅದು ನಮ್ದಲ್ಲ. ಕಣ್ಣು ನಂದು, ಗೊರೋಳೋ ಅಂತ ಅಳ್ತೀವಿ, ಅಳಬೇಕಾಗಿತ್ತ? ಅಳು ನಮ್ದಲ್ಲ. ಕಣ್ಣು ನಮ್ದೇ, ಅಳು ನಮ್ದಲ್ಲ, ನಮಗೆ ಬೇಕಿಲ್ಲ ಅದು ಅಲ್ವಾ? ಹೊಟ್ಟೆ ನಮ್ದೆ, ಹೊಟ್ಟೆ ನೋವು ಬೇಕಿಲ್ಲ ನಮಗೆ. ಕುಂಡೆ ನಮ್ದೆ, ಬೇದಿ ಬೇಕಿಲ್ಲ ನಮಗೆ. ಕೈ ನಮ್ದೆ, ಕೈ ನೋವು ಬೇಕಿಲ್ಲ. ಕಾಲು ನಮ್ದೆ, ಕಾಲು ನೋವು ಬೇಕಿಲ್ಲ. ಆ ಬೇಕಿಲ್ಲದೆಲ್ಲ ಬರ್ತಾ ಉಂಟಲ್ಲ. ಹಾಗಾದ್ರೆ ಈ ಕಣ್ಣು, ಈ ಕೈ, ಈ ಕಾಲು ನಿಂದು ಅಂತ ತಿಳ್ಕೊಂಡಿದ್ದೀಯಲ್ಲ ಮೂರ್ಖ, ಅದೂ ನಿಂದಲ್ಲ. ಯಾಕೆ ಗೊತ್ತಾ? ನೀನು ಅಸ್ವತಂತ್ರ, ನಿಂಗೆ ಸ್ವತಂತ್ರವೇ ಇಲ್ಲ. ಕಣ್ಣು ನೋವು ಬಂದ್ರೆ ನಿಂಗೆ ಸರಿ ಮಾಡ್ಕೊಳ್ಳಿಕ್ಕಾಗಲ್ಲ, ಡಾಕ್ಟ್ರೇ ಬೇಕು. ಮೂಗು ನೋವು ಬಂದರೂ ಸರಿ ಮಾಡ್ಕೊಳ್ಳ ಆಗೋಲ್ಲ, ಡಾಕ್ಟ್ರೇ ಬೇಕು. ಒಮ್ಮೊಮ್ಮೆ ಡಾಕ್ಟ್ರ್ ಹಣೆ ಬರದಲ್ಲಿ ನಿನ್ನ ಮೂಗು ನೋವು, ಕಣ್ಣು ನೋವು, ಹೊಟ್ಟೆ ನೋವು ಸರಿ ಮಾಡಬೇಕು ಅಂತ ಅವ್ರ ಹಣೆಯಲ್ಲಿ ಬರೆದಿದ್ರೆ ಮಾತ್ರ ಅದು ಆಗ್ಬೋದು, ಇಲ್ಲದಿದ್ರೆ ಅಲ್ಲಿಯೂ ಆಗ್ಲಿಕ್ಕಿಲ್ಲ ಅಲ್ವಾ? ಪುರಿ ಶೇತೆ, ಪುರಿ ಅಂದ್ರೆ ಊರು, ಶೇತೆ ಅಂದ್ರೆ ಮಲಗಿದವ ಅಂದ್ರೆ ಅರ್ಥ ಒಳಗೆ ಬಿದ್ದುಕೊಂಡು ಗೊರಕೆ ಹೊಡಿತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ ಎಂಬ ಈ ಊರಿನಲ್ಲಿ ಶೇತೆ ಅಸ್ವತಂತ್ರನಾಗಿ ಇದ್ದಾನೆ. ಯಾವುದು ಅವನದಲ್ಲ, ಎಲ್ಲ ಅವನದು. ಈ ಕೆಲವು ಗಂಡಸರು ಒಂದು 10 ಲಕ್ಷ ರೂಪಾಯಿ ಹೆಂಡತಿ ಕೈಲಿ ಕೊಡ್ತಾರೆ, ಎಲ್ಲ ನಿಂದೆ ಅಂತಾರೆ, ನಾಳೆ ಬೆಳಗ್ಗೆ ಲೆಕ್ಕ ಕೇಳ್ತಾರೆ. ಅದಕ್ಕೆ ಭಯಕ್ಕೆ ಅವಳು ಖರ್ಚು ಮಾಡಲಿಕ್ಕೆ ಹೆದರುತ್ತಾಳೆ. ಖರ್ಚು ಮಾಡೋದು ಅದು ತಪ್ಪು ಲೆಕ್ಕ ಕೊಡ್ತಾಳೆ ಅಷ್ಟೇ, ಮತ್ತೇನಿಲ್ಲ. ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಅಂತ ಒಂದು ಇರ್ತದೆ. ಹಾಗೆ ಮಲಗುವುದು ಅಂದ್ರೆ ಅಷ್ಟೇ ತಾನೇ. ಮಲಗೋದು ಅಂದ್ರೆ ಏನು? ಅಸ್ವತಂತ್ರವಾಗಿ ಮಲಗೋದು ಅಂತ. ಮಲಗಿದವ್ರಿಗೆ ಯಾರಿಗಾದ್ರೂ ಸ್ವಾತಂತ್ರ್ಯ ಉಂಟಾರೆ? ಯಾರೋ ಜುಟ್ಟು ಎಳಿತಾರೆ, ಯಾರೋ ಏನು ಹಗ್ಗ ಕಟ್ತಾರೆ, ಏನೇನೋ ಎಲ್ಲ ಮಾಡ್ತಿರ್ತಾರೆ ಮಲಗಿದವ್ರಿಗೆಲ್ಲ. ರಬ್ಬರ್ ಬ್ಯಾಂಡ್ ಕಿವಿಗೆ ಹಾಕ್ತಾರೆ, ಅವಾಗೆಲ್ಲ ಏನೂ ತಿಳಿಯುವುದೇ ಇಲ್ಲ. ಅಸ್ವತಂತ್ರರಾಗಿ ಬಿದ್ದುಕೊಂಡಿದ್ದಾರೆ ಅಂತಲೇ ತಾನೇ ಅರ್ಥ. ಆಚೆ ಒಮ್ಮೆ, ಈಚೆ ಒಮ್ಮೆ, ಹೀಗೆ ಹೊರಡ್ತಾ ಇರ್ತೇವೆ. ಕರವಟಿ ಬದಲ್ತೆರೆ ಅಂತೇಳಿ, ಕರವಟಿ ಬದಲ್ತೆರೆ ಅಂತಾರೆ ನೋಡಿ. ಇದೇ ತಾನೇ ಅಸ್ವತಂತ್ರ ಅಸ್ತಿತ್ವ ಜೀವನಿಗೆ ಶರೀರದಲ್ಲಿ. ಪಾಪ ಯಾವುದಲ್ಲೂ ಸ್ವಾತಂತ್ರ್ಯ ಇಲ್ಲ. ಯಾರಾದ್ರೂ ಮಲಗದಾಗ ಏನಾರು ಬಂದು ತಲೆ ಗುಂಡು ಕಲ್ಲು ಎತ್ತಾಕಿದ್ರೆ ಇವನಿಗೆ ಸ್ವಾತಂತ್ರ್ಯ ಉಂಟಾರಿ? ಮಲಗಿದವ್ರ ಮೇಲೆ ತಗೊಂಡು ಚೇಳು ತಂದು ಬಿಡೋದು ಇವನಿಗೆ ಗೊತ್ತಾಗತ್ತೆ ರೀ ಪಾಪ. ಅಷ್ಟು ಅಸ್ವತಂತ್ರ. ಬೆಳಗ್ಗೆ ಇದ್ದಕ್ಕಿದ್ದಂಗೆ ಬಾಯಿ ಬಿಡ್ಕೋದು, ಅಲ್ಲಿ ಮುಟ್ಬಿಡ, ಇಲ್ಲಿ ಮುಟ್ಬಿಡ, ಇಲ್ಲಿ ಮುಟ್ಬಿಡ, ಅಲ್ಲಿ ಮುಟ್ಬೇಡ. ರಾತ್ರಿ ಬಂದು ಎಲ್ಲಿ ಮುಟ್ಟೋದ್ರು ಗೊತ್ತ. ಯಾಕೆ? ಅಸ್ವತಂತ್ರ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಪುರಿ ಶೇತೆ ಅಂದರೆ ಊರಿನಲ್ಲಿ ಮಲಗಿದವ ಅಂದರೆ ಅರ್ಥ ಗೊರಕೆ ಹೊಡೆಯೋದು ಅಂತ ಅರ್ಥ ಅಲ್ಲ. ಈ ಶರೀರವೆಂಬ ಊರಿನಲ್ಲಿ ಅಸ್ವತಂತ್ರನಾಗಿ ಬಿದ್ದುಕೊಂಡಿದ್ದಾನೆ ಅಂದರೆ ಮಲಗೋದು ಅಂತಲೂ ಅರ್ಥ. ಸ್ವಾತಂತ್ರ್ಯ ಇಲ್ಲದಿರೋದು ಅಂದರೆ ಮಲಗೋದು ಅಂತ ಅರ್ಥ. ಹಾಗಾಗಿ ನೀವು ಭಾಳ ಮಲಗಲಿಕ್ಕೆ ಹೋಗ್ಬಾರ್ದು. ಯಾಕೆ ಹೇಳಿ? ಸ್ವತಂತ್ರ ಕಳ್ಕೊಂಡಿದ್ದೀರಿ ಅಂತ ಅರ್ಥ. ನಾವು ಮಲಗಿದಾಗ ಒಂದು ಸ್ವಾತಂತ್ರ್ಯ ಬಂತಲ್ಲ ಮಧ್ಯರಾತ್ರಿಯಲ್ಲಿ, ಅದೆಂಥದ್ದು? 1947ನೇ ಇಸ್ವಿಲಿ. ನೀವು ಹೇಳ್ತೀರಾ ಮಲಗಿದಾಗ ಸ್ವಾತಂತ್ರ್ಯ ಹೋಗ್ತದೆ ಜಾಗ್ರತೆ ಅಂತ. ನಾವು ಮಲಗಿದಾಗ ಸ್ವಾತಂತ್ರ್ಯ ಬಂತಲ್ಲ, ಮತ್ತೆಂಥದ್ದು ಅಂತ ನೀವು ಕೇಳಿದರೆ, ಮಲಗಿದಾಗ ಯಾರು ಎದ್ದಿದ್ರಲ್ಲ ಅವರಿಗೆ ಸ್ವಾತಂತ್ರ್ಯ ಕೊಟ್ಟು ಅವ್ರು ಹೋದ್ರು. ಹಾಗೆ ಎದ್ದಿದ್ದವ್ರಿಗೆ ಯಾರು? ಅವರಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ. ನಾವಿನ್ನು ಮಲ್ಕೊಂಡೇ ಇದ್ದೇವೆ ನೋಡಿ.
ಎದ್ದಿದ್ದವ್ರು ಯಾರು ಗೊತ್ತಾ? ಈಗ ಎಲ್ಲ ಟಣ್ 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 ಝಣ್ 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 ಟಣ್ 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 ಅಂತ ಇಡೀ ಸರ್ಕಾರನೇ ಅವ್ರ ಕೈಲಿ ಇಟ್ಕೊಂಡು, ನಮ್ಮದು ನಿಮ್ಮದು ದುಡ್ಡು ಹೆಣ ದುಪ್ಪಟ್ಟು ಸಂಪತ್ತು ಎಲ್ಲ ಅವ್ರ ಮನೇಲೆ ಇಟ್ಕೊಂಡು, ಬೇಡದ ಆಫೀಸರ್ಗಳ ಮನೆಗೆ ಆಹ್ವಾನ ಮಾಡಿಕೊಂಡು ನಿಮ್ಮನ್ನು ಗುದ್ದಿ ಕೊಲ್ತಿದ್ದಾರಲ್ಲ ಈ ಮೂರ್ಖ ಸೊಳೆ ಮಕ್ಕಳು, ಅವ್ರ ಕೈಯಲ್ಲೇ ಸ್ವಾತಂತ್ರ್ಯನ ಅವ್ರು ಕೊಟ್ಟು ಹೋಗಿದ್ದು. ಅವರ ರಾತ್ರಿ ಎದ್ದಿದ್ರು. ರಾತ್ರಿ ಎದ್ದಿರೋರು ಯಾರು ಹೇಳಿ? ಇಬ್ರು ಎದ್ದಿರ್ತಾರೆ. ಒಬ್ರು ಅವಧೂತರು ಎದ್ದಿರ್ತಾರೆ, ಒಬ್ರು ಅವಭೂತರು ಎದ್ದಿರ್ತಾರೆ. ಏನು ಅವಧೂತರು ಅಂದ್ರೆ ಏನು? ಅದು ಮೊದಲೇ ಹೇಳಿದ್ದೆ, ತನ್ನನ್ನು ತೊಳೆದುಕೊಂಡವ ಜಗತ್ತನ್ನು ತೊಳೆಯುವ ಅವನು ಎದ್ದಿರ್ತಾನೆ. ಇನ್ನೊಬ್ಬ ಎದ್ದಿರ್ತಾನೆ, ಅವನ ಅವಭೂತ, ಇದ್ದದನ್ನು ಕಸ್ಕೊಂಡು ತಿನ್ನವ, ಕುಡುಕ ಬಡಕ ಸೊಡಕ, ಇಂಥವ್ರು ಎದ್ದಿದ್ರು. ಬ್ರಿಟಿಷ್ನ ಅವ್ರಿಗೆ ಅವ್ರ ಕೈಲಿ ಕೊಟ್ಟರು, ಎದ್ದು ಹೋದ್ರು. ಇದನ್ನು ಸ್ವಾತಂತ್ರ್ಯ ಅಂತ ಹೇಳ್ತಾರ? ಸ್ವಾತಂತ್ರ್ಯ ಅಂತ ಹೇಳ್ತಾರೇನ್ರಿ? ಇದನ್ನ ಸಾಧ್ಯ ಉಂಟೇನ್ರಿ? ಇಂತಹ ಸ್ವಾತಂತ್ರ್ಯ ಇಲ್ಲದಿರುವುದು ಅಂದ್ರು ಒಂದೇ, ಮಲಗೋದು ಅಂತ ಅಂದ್ರು ಒಂದು. ಅದೇ ತಾನೇ ಅರ್ಥ. ಇವರೆಲ್ಲ ಪುರುಷರು, ಇಂಥವರಿಗೆ ಪುರುಷರು ಅಂತ ಹೇಳ್ತಾರೆ. ಪುರೀಶೇತೆ ಅಥವಾ ಪುರಿ ಶೇರತೆ ಇತಿ ಪುರುಷಾಹ ಅಂತಾಳೆ ಲಕ್ಷ್ಮೀದೇವಿ. ಸ್ವಾತಂತ್ರ್ಯ ಇಲ್ಲದೆ ಇರೋ ಜೀವನಗಳು ಇವರೆಲ್ಲ. ಯಾರು? ಚತುರ್ಮುಖ ಬ್ರಹ್ಮ, ಅವನ ಕೆಳಗಿನ ರುದ್ರದೇವರು, ಅವನ ಕೆಳಗಿನ ಮನ್ಮಥ, ಎಷ್ಟು ದೇವತೆಗಳೆಲ್ಲರೂ ಪುರುಷರೇ. ಪುರೀಶೇತೆ, ತಮ್ಮ ತಮ್ಮ ದೇಹ ತಮ್ಮದು ಅಂತ ತಿಳ್ಕೊಂಡು, ತಮ್ಮ ದೇಹದಲ್ಲಿ ತಾವಿದ್ದೇವೆ ಅಂತ ತಿಳ್ಕೊಂಡು, ತಮ್ಮ ಕಣ್ಣು ನೋವು, ತಮ್ಮ ಕಿವಿ ನೋವು ತಮ್ಮ ಸರಿ ಮಾಡ್ಕೊಳಕ್ ಬರದೆ ಒದ್ದಾಡಿ ಬಿದ್ದು ಸಾಯುವಂತ ಆತ್ಮರುಗಳು ಇವರೆಲ್ಲರೂ ಪುರೀಶೇತೆ, ಊರಲ್ಲಿ ಮಲಗಿದ್ದಾರೆ. ಆದರೆ ನನ್ನ ಭಗವಂತ ನಿಜವಾದ ಪುರುಷ. ಅವನ ಹೆಸರೇ ಪರಮ ಪುರುಷ ಹರಿ ಗೋವಿಂದ. ಪರಮದಯಾ ಕರ ಗೋವಿಂದ. ಪರಮ ಪುರುಷ ಹರಿ ಗೋವಿಂದ. ಪರಮದಯಾ ಕರ ಗೋವಿಂದ. ನಾನೇ ಪೌಡರ್ ಹಚ್ಕೊಳ್ತೇನೆ, ನಾನೇ ಐಲೈನರ್ ಹಾಕ್ಕೊಳ್ತೇನೆ, ಎಲ್ಲ ಅಲಂಕಾರ ನಾನು ಮಾಡ್ಕೊಳ್ತೇನೆ. ಅಲ್ಲಿ ನಾನು ಅಂತಿದೆ ನೋಡಿ. ಇದಕ್ಕೆ ಯಾವುದೋ ಘಟನೆ ಕಣ್ಣಲ್ಲಿ ನೀರು ಬರುತ್ತೆ, ಬೇಡ ನಂಗೆ ಬಂದೇ ಬಿಡುತ್ತೆ. ಮೂಗಲ್ಲಿ ನೀರು ಬರುತ್ತೆ, ಬೇಡ ನಂಗದು. ಯಾವಾಗ ಏನು ಬೇಕಾಗತ್ತೆ ಖರ್ಚು ಬೇಕಾಗತ್ತೆ ಅಷ್ಟೆ, ಅದನ್ನ ಬೇಕಾದ್ರೆ ತಗೋಬೋದು. ಮೂಗಲ್ಲಿ ನೀರು ಬರೋದು ತಡಲಿಕ್ಕಾಗೋಲ್ಲ, ಕಣ್ಣಲ್ಲಿ ನೀರು ಬರೋದು ತಡಿಲಿಕ್ಕಾಗೋಲ್ಲ. ಕರವಸ್ತ್ರ ತಗೊಂಡು ಒರೆಸ್ಕೊಳ್ಬೋದು ಅಷ್ಟೇ ಅಲ್ವಾ? ಆ ಬೇಡವಾದ ಬರುವಿಕೆ ಇದೆಯಲ್ಲ, ಅದನ್ನು ನೀನು ತಡಿಲಿಕ್ಕೆ ನಿನ್ನ ಶರೀರದಿಂದ ಸಾಧ್ಯವೇ ಇಲ್ಲ. ಆದ್ದರಿಂದ ಶರೀರ ನಿನ್ನದಲ್ಲ, ನೀನು ಅಸ್ವತಂತ್ರ, ನೀನು ಎಂದಿಗೂ ಸ್ವತಂತ್ರನು ಅಲ್ಲವಾದ್ದರಿಂದ ನಿನ್ನ ಹೆಸರು ಪುರುಷ. ಆ ಪುರುಷ ಅಂದ್ರೆ ದೇವತೆಗಳು, ಆ ದೇವತೆಗಳಿಗೆ ಪುರುಷ ಅಂತ ಹೆಸರು. ಅವರು ಕ್ಷರರು ಅಂದ್ರೆ ದೇಹದಲ್ಲಿ ಬಿದ್ದು ಬಿದ್ದು ಸಾಯುವರು. ಪುನರಪಿ ಜನನಂ ಪುನರಪಿ ಮರಣಂ ಪುನರೇ ಜನನಿ ಜಠರೇ ಶಯನಂ. ಈಗ ಸಂಸಾರೆ ಕಲು ದುಸ್ತಾರೆ ಕೃಪಯಾ ಪಾರೆ ಪಾಗಿ ಮುರಾರೆ. ಈ ಊರಲ್ಲಿ ಬಂದು ವಾಸ ಮಾಡೋದು, ಈ ಊರು ನೆಗದು ಬಿದ್ದೋದಾಗ ಮುಂದಿನ ಊರಿಗೆ ಹೋಗೋದು, ಮುಂದಿನ ಊರು ನೆಗದು ಬಿದ್ದಾಗ ಆ ಊರಿಗೆ ಹೋಗೋದು. ಅಂದರೆ ಶರೀರವನ್ನು ಬದಲಾಯಿಸ್ತಾ 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 ಶರೀರವಿಲ್ಲದೆ ಕ್ಷರರಾಗಿ ಬಾಳುವಂತಹ ನಿಮ್ಮಂಥವರಿಗೆ ನಾನು ಮಾಲೆ ಹಾಕೋದ. ಆದರೆ ನನ್ನ ಭಗವಂತ ಅಂಥವನಲ್ಲ. ಅವನು ಕೂಡ ಪುರುಷನೇ ಹೌದು, ನೀವು ಕೂಡ ಪುರುಷರೇ ಹೌದು. ನೀವು ಕ್ಷರ ಪುರುಷರು, ಅವನು ಅಕ್ಷರ ಪುರುಷ. ಅಂತಹ ಅಕ್ಷರ ಪುರುಷನು ಭಗವದ್ಗೀತೆಯಲ್ಲಿ ನನ್ನನ್ನು ಅವ್ಯಕ್ತಾ ಹಿ ಗುತರ್ದುಃಖ ಕೂಟಸ್ಥ ಅಕ್ಷರ ಉಚ್ಯತೆ. ಪ್ರಕೃತಿಯನ್ನು ಕೂಡ ಅಕ್ಷರ ಅಂದ್ರೆ ಗಂಡು ಬೀರಿ ಅಂತ ಹೇಳಿರೋದ್ರಿಂದ ಅಂಥ ಗಂಡಸಿಗೆ ಇಂಥ ಗಂಡು ಬೀರಿನೇ ನಿಜವಾದ ಜೋಡು, ಈಡು ಜೋಡು. ಮುಂದಿನ ವಿಷಯವನ್ನು 68ನೆಯ ಪದ್ಯಭಾಗದ ಮುಂದಿನ ದಿನಗಳಲ್ಲಿ ವಿಸ್ತರಣೆ ನಡೆಸೋಣ. ಶೋಭಾನೆ